ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ, ದೇವರಾದ ಕರ್ತನು ಪರಿಶುದ್ಧನು 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 ಎನ್ನುವ ಅಂಶ. ಪ್ರಿಯರೇ, ನಾವು ಪ್ರಕಟಣೆ ಗ್ರಂಥ ಭಾಗದಲ್ಲಿ ನೋಡುತ್ತೇವೆ, 4ನೇ ಅಧ್ಯಾಯ 8ನೇ ವಾಕ್ಯ ಭಾಗದಲ್ಲಿ. ಹೌದು, ಹೀಗೆ ಅಥವಾ ಯೆಶಾಯ ಪ್ರವಾದಿ ಗ್ರಂಥ 6ನೇ ಅಧ್ಯಾಯ 3ನೇ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ, ಸೇನಾಧೀಶ್ವರ ದೇವರಾದ ಯೆಹೋವನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಭೂಮಂಡಲವೆಲ್ಲ ತುಂಬಿದೆ ಆತನ ಮಹಿಮೆ ನಾಮ ಪ್ರಭಾವ. ಹೌದು ಪ್ರೇರೆ, ಹೀಗೆ ನಮ್ಮ ದೇವರಾದ ಕರ್ತನು ಪರಿಶುದ್ಧನು 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 ಎಂದು ದೇವದೂತರು ಕೊಂಡಾಡುವುದನ್ನು ಧ್ಯಾನಿಸೋಣ ಪ್ರೇರೆ. ಇದಕ್ಕೆ ಮೊದಲು ತಂದೆಯಾದ ದೇವರ ಪರಿಶುದ್ಧನ ಸಹಾಯ, ದೇವಕುಮಾರ ಪ್ರಭು ಯೇಸು ಕ್ರಿಸ್ತನ ಸರ್ವಜ್ಞಾನ, ದೇವರ ಪರಿಶುದ್ಧಾತ್ಮನ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿವಿಕಾಸ, ಕೃಪೆ, ಚೈತನ್ಯ ಬೇಡಿಕೊಳ್ಳೋಣ ಪ್ರೇರೆ. ಕೇಳಲಿರುವ ದೇವರ ಮಾತುಗಳು, ವಾಕ್ಯ ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ, 100ಕ್ಕೆ 100 60-30 ಫಲ ಕೊಡುವಂತೆ, ಆ ಫಲ ಶಾಶ್ವತವಾಗಿ ನಿಲ್ಲುವಂತೆ, ಅನೇಕ ಮನುಷ್ಯಾತ್ಮಗಳನ್ನು ದೇವರ ಮಕ್ಕಳಾಗಿಸುವಂತೆ, ಪರಿಶುದ್ಧನು 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 ಸೇನಾಧೀಶ್ವರ ಯೆಹೋವನು ಯೇಸು ಕ್ರಿಸ್ತನು ಪರಿಶುದ್ಧ ಆತ್ಮಸ್ವರೂಪನೆಂದು ಕೊಂಡಾಡುವ ಜೀವಿತ ಪಡೆಯುವಂತೆ ಈ ವಾಕ್ಯ ಭಾಗ ನಮ್ಮೆಲ್ಲರಿಗೂ ಸಹಾಯವಾಗಲಿ. ಯೇಸು ಕ್ರಿಸ್ತದ ನಾಮದಲ್ಲಿ ತಂದೆ, ಆಮೇನ್. ಪ್ರಾರ್ಥನೆ ಪ್ರೇಯರ್, ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರೇಯರ್. ತಂದೆಯೇ, ಸರ್ವಶಕ್ತನಾದ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಭೂಪರಲೋಕ ದೇವರೇ, ಸಮಸ್ತ ಕೊಡುವಾತನೇ, ಅನಂತ ಸ್ತೋತ್ರ ನಿಮಗೆ ತಂದೆ ಯೇಸು ಕ್ರಿಸ್ತ ನಿಮ್ಮ ವಾಕ್ಯ ಪ್ರಿಯಕುಮಾರ ನಾಮದಲ್ಲಿ. ಹೌದು ತಂದೆ, ನೀವು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂದು ವಾಕ್ಯವನ್ನು ಧ್ಯಾನಿಸಲಿರುವಾಗ ಈ ವಾಕ್ಯ ಭಾಗದ ಅರ್ಥವನ್ನು ನಾವು ತಿಳಿದುಕೊಂಡು ನಾವು ಕೂಡ ಭಯಭಕ್ತಿಗೆ ಪಾತ್ರನಾದ ದೇವರೇ, ಹಗಲಿರುಳು ದೇವದೂತರು ನಿಮ್ಮನ್ನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂದು ಭಯದಿಂದ ಕಣ್ಣು ಮುಚ್ಚಿ ರೆಕ್ಕೆಗಳ ಮೇಲೆ ನಿಂತು ಮತ್ತು ಗಾಳಿಯಲ್ಲಿ ಪರಿಶುದ್ಧ ಪರಿಶುದ್ಧ ಎಂದು ಕೊಂಡಾಡುತ್ತೀವಿ ತಂದೆ. ಹೌದು, ಭೂತ ವರ್ತಮಾನ ಭವಿಷ್ಯತ್ ಕಾಲಗಳಲ್ಲಿರುವ ಸರ್ವಶಕ್ತನು, ಆದಿ ಅಂತ್ಯ ಆದಾತನು ಇಲ್ಲದಾತನು ಎಂದು ಕೊಂಡಾಡುತ್ತಿದ್ದಾರೆ. ನಾವು ಕೂಡ ಅಂಥ ಪರಿಶುದ್ಧ ಆದ ನಿಮ್ಮನ್ನು ಪರಿಶುದ್ಧ ಎಂಬ ಅಲಂಕಾರದೊಂದಿಗೆ ಕೊಂಡಾಡಲು, ಸ್ತುತಿಸಲು, ಮಹಿಮೆಪಡಿಸಲು, ಆರಾಧಿಸಲು, ಘನಪಡಿಸಲು, ಕೀರ್ತಿಸಲು ಅನುಗ್ರಹಿಸಿರಿ ತಂದೆ. ಸತ್ತವರು ನಿಮ್ಮನ್ನು ಸ್ತುತಿಸುವುದಿಲ್ಲ, ಪಾತಾಳಕ್ಕೆ ಇಳಿದು ಹೋಗುವವರು ನಿನ್ನನ್ನು ಕೀರ್ತಿಸುವುದಿಲ್ಲ ತಂದೆ. ಜೀವಂತರಾಗಿರುವ ನಾವಾದರೂ ಇಂದು ನಾಳೆ ಎಂದೆಂದು ನಿಮ್ಮ ಚಿತ್ತಂತೆ ಹಾಡಿ ಕೊಂಡಾಡುವೆವು ತಂದೆ. ಹಲ್ಲೆಲೂಯಾ ತಂದೆ, ಯೆಹೋವನೇ, ದೇವಕುಮಾರ ಯೇಸು ಕ್ರಿಸ್ತನೇ, ದೇವರ ಪರಿಶುದ್ಧಾತ್ಮನೇ, ತ್ರಿತ್ವನಾದ ಏಕದೇವರೇ ಎಂದು, ಸತ್ಯದೇವರೇ ಯೇಸು ಕ್ರಿಸ್ತನೆಂದು. ಹೌದು ತಂದೆ, ಹೀಗೆ ದೇವರಾದ ಕರ್ತನು ಪರಿಶುದ್ಧನು 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 ಎಂದು ವಾಕ್ಯವನ್ನು ಧ್ಯಾನಿಸಲಿರುವಾಗ ಪರಿಶುದ್ಧ ಗ್ರಂಥದ ಅನೇಕ ವಾಕ್ಯ ಭಾಗಗಳಿಂದ ನಮ್ಮೆಲ್ಲರೊಂದಿಗೆ ಮಾತನಾಡಿ ತಂದೆ, ನಮ್ಮ ದೇಹ ಆತ್ಮ ಪ್ರಾಣಗಳನ್ನು ಪರಿಶುದ್ಧಗೊಳಿಸಬೇಕೆಂದು ನಿಮ್ಮ ಮಕ್ಕಳಾದ ವಾಕ್ಯವನ್ನು ಕೇಳಲು ಬಂದಿರುವ ಎಲ್ಲ ಮಕ್ಕಳ ದೇಹ ಆತ್ಮಗಳಲ್ಲಿರುವ ಮನಸ್ಸುಗಳಲ್ಲಿರುವ ಅಂಧಕಾರವನ್ನು, ಅಶುದ್ಧತೆ ನಿಮ್ಮ ಪರಿಶುದ್ಧತೆಯ ಆತ್ಮದಿಂದ ತೊಲಗಿಸಬೇಕೆಂದು, ನಿಮ್ಮ ಭಯ ಪರಿಶುದ್ಧವಾಗಿದೆ, ಅದೆಂದು ಶಾಶ್ವತ ಎನ್ನುವಂತೆ ನಮ್ಮೆಲ್ಲರ ಅನುಗ್ರಹಿಸ್ತಾ ಬರಬೇಕೆಂದು, ಹೀಗೆ ಶಾಂತಿದಾಯಕ ದೇವರೇ, ಸೈತಾನನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲಗಳಿಗೆ ಹಾಕಿ ನಾಶ ಮಾಡುವ ಕೃಪೆ ನೀಡಬೇಕೆಂದು, ಲೋಕವನ್ನು, ಶರೀರವನ್ನು, ಸೈತಾನ ಮರಣವನ್ನು ಗೆಲ್ಲುತ್ತಾ ನಿಮ್ಮ ರಾಜ್ಯಕ್ಕಾಗಿ ನೀತಿಯಾಗಿ ಬೆಳಕಾದ ದೇವರೇ, ನಿಮ್ಮ ಬೆಳಕಿನ ಮಕ್ಕಳಾಗಿ ಜೀವಿಸುವಂತೆ ಅನುಗ್ರಹಿಸ್ತಾ ಬರಬೇಕೆಂದು ಪ್ರಾರ್ಥನೆಯನ್ನು ನಮ್ಮ ಪ್ರಭು ನಿಮ್ಮ ಪ್ರಿಯ ಕುಮಾರ
ಪ್ರಾಣ ಕೊಟ್ಟು ಮರಣ ಗೆದ್ದ ಮೃತ್ಯುಂಜಯ, ಸ್ತೋತ್ರಾಧಿಪತಿ, ಜೀವಾಧಿಪತಿ ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಪರಿಶುದ್ಧನ ಪರಿಶುದ್ಧ ಪರಿಶುದ್ಧ ತಂದೆಯಾದ ದೇವರೇ, ಮಹಿಮಾ ಸ್ವರೂಪನೇ. ಆಮೇನ್ ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಅದು ಪ್ರೇರೆ, ನಮ್ಮ ದೇವರಾದ ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು. ಈ ಅಂಶ ಭಾಗವನ್ನು ಧ್ಯಾನಿಸುವ ಮೊದಲು ನಾವೊಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ವಾಕ್ಯ ಭಾಗದೊಳಗೆ ಪ್ರವೇಶಗೋಣ. ಪ್ರೇರೆ, ನನ್ನೊಂದು ಏಕೀಭವಿಸಿ ಹಾಡಿರಿ. ಹಾಡು ಅತಿಶಯ ವರವಲ್ಲವೇ, ಕರ್ತನಾದ ಯೇಸು ಅತಿಶಯ ವರವಲ್ಲವೇ. ಈ ಹಾಡನ್ನು ನನ್ನೊಂದು ಏಕೀಭವಿಸಿ ಹಾಡಿರಿ ಪ್ರೇರೆ. ಅದು ಅತಿಶಯ ವರವನ್ನು ಪಡೆಯೋಣ ಪ್ರಭು ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಅತಿಶಯ ವರವಲ್ಲವೇ ಕರ್ತನಾದೇಸು, ಅತಿಶಯ ವರವಲ್ಲವೇ ರಕ್ಷಕ ಯೇಸು, ಅತಿಶಯ ವರವಲ್ಲವೇ. ಅತಿಶಯ ವರವಲ್ಲವೇ ಕರ್ತ ಯೇಸು, ಅತಿಶಯ ವರವಲ್ಲವೇ ಕರ್ತನಾದೇಸು, ಅತಿಶಯ ವರವಲ್ಲವೇ. ಮಿತಿಯಿಲ್ಲದ ದೇವಸುತನು ರಕ್ಷಕನಾಗಿ ಕ್ಷಿತಿಯವರೆಲ್ಲರಿಗೆ ಗತಿಯುಂಟು ಮಾಡಿದ್ದು, ಅತಿಶಯ ವರವಲ್ಲವೇ ಕರ್ತನಾದೇಸು, ಅತಿಶಯ ವರವಲ್ಲವೇ ರಕ್ಷಕ ಯೇಸು, ಅತಿಶಯ ವರವಲ್ಲವೇ. ನರಕುಲದವರೆಲ್ಲರೂ ಪಾಪದಿಂದ ನರಕ ಪಾತ್ರರಾದರು, ಪಾಪದಿಂದ ನರಕ ಪಾತ್ರರಾದರು. ವರ ಮುಕ್ತಿ ಮಾರ್ಗವನರಿಯದೆ ಅಲೆಯಲು ಕರುಣೆಯಾದೇಸುವು ಪೊರೆಯ ಬಲಿಯಾದದ್ದು, ಅತಿಶಯ ವರವಲ್ಲವೇ ಕರ್ತನಾದೇಸು, ಅತಿಶಯ ವರವಲ್ಲವೇ ರಕ್ಷಕ ಯೇಸು, ಅತಿಶಯ ವರವಲ್ಲವೇ. ತೋರುವ ಸಮಸ್ತ ವಸ್ತುವು ಆಕಾಶದ ಸೂರ್ಯ ಚಂದ್ರ ತಾರೆಯರು, ಆಕಾಶದ ತಾರೆ ಚಂದ್ರ ಸೂರ್ಯನು, ಮೂರು ಲೋಕದುಳಿಹ ಶಾರ ಸೃಷ್ಟಿಗಳೆಲ್ಲ ಈ ರಕ್ಷಕಗೆ ಸರಿ ಬಾರವು, ಇದು ಸತ್ಯ. ಅತಿಶಯ ವರವಲ್ಲವೇ ಕರ್ತನಾದೇಸು, ಅತಿಶಯ ವರವಲ್ಲವೇ ಕರ್ತ ಯೇಸು, ಅತಿಶಯ ವರವಲ್ಲವೇ. ತೋರುವ ಸಮಸ್ತ ವಸ್ತುವು ಆಕಾಶದ ತಾರೆ ಚಂದ್ರನು ಸೂರ್ಯನು, ಆಕಾಶದ ತಾರೆ ಚಂದ್ರ ಸೂರ್ಯನು, ಮೂರು ಲೋಕದುಳಿಹ ಸಾರ ಸೃಷ್ಟಿಗಳೆಲ್ಲ ಈ ರಕ್ಷಕಗೆ ಸರಿ ಬಾರವು, ಇದು ಸತ್ಯ. ಅತಿಶಯ ವರವಲ್ಲವೇ ಕರ್ತನಾದೇಸು, ಅತಿಶಯ ವರವಲ್ಲವೇ ಕರ್ತನಾದೇಸು, ಅತಿಶಯ ವರವಲ್ಲವೇ. ಉತ್ತಮ ಭಾಗ್ಯಗಳ ಹೊಂದುವುದಕ್ಕೆ ಎತ್ತ ಹೋದರೂ ಸಿಕ್ಕವು, ಹುಡುಕುವುದಕ್ಕೆ ಎತ್ತ ಹೋದರೂ ಸಿಕ್ಕವು. ಇತ್ತು ರಕ್ತ ಕ್ರಯವ ನಿತ್ಯ ಜೀವಕ್ಕಾಗಿ ಸತ್ತು ತಿರುಗಿ ಎದ್ದ ಭಕ್ತರ ಪೊರೆದ ಯೇಸು, ಅತಿಶಯ ವರವಲ್ಲವೇ ಕರ್ತನಾದೇಸು, ಪುನರುತ್ಥಾನ ಪ್ರಭು ಹೌದು, ರಕ್ಷಕ ಯೇಸು ಜೀವ ಕೊಟ್ಟು ರಕ್ಷಿಸಿದನು. ಮಿತಿಯಿಲ್ಲದ ದೇವಸುತನು ರಕ್ಷಕನಾಗಿ ಭೂಮಿಯೆಲ್ಲ ಗತಿಯುಂಟು ಮಾಡಿದ್ದು, ಅತಿಶಯ ವರವಲ್ಲವೇ
ರಕ್ಷಕ ಯೇಸು ಅತಿಶಯವರವಲ್ಲವೇ, ದೇವಾ ಕುಮಾರ ಅತಿಶಯವರವಲ್ಲವೇ. ಅಳತೆ ಇಲ್ಲದ ದೇವ ಪುತ್ರ ರಕ್ಷಕನಾಗಿ ಭೂಮಿಯವರಿಗೆ ಗತಿಯುಂಟು ಮಾಡಿದ್ದು, ಅತಿಶಯವರವೂ ಹೌದು, ಹೆಚ್ಚಾದ ಅತಿಶಯವರವೂ ಹೌದು. ರಕ್ಷಕ ಯೇಸು ಅತಿಶಯವರ ಹೌದು. Amen. Thank you, Jesus. Thank you, Father. Thank you, Holy Ghost, fire, living water flow. We welcome you, Father, in this song, prayer, message. We welcome you, Jesus Christ, Son of living God, in this message. Guide us and take control totally. In Jesus Christ's mighty name, Amen. ಹೌದು ಪ್ರೇರೆ, ನಾವು ವಾಕ್ಯ ಭಾಗದೊಳಗೆ ಪ್ರವೇಶವನ್ನು ಪ್ರೇರೆ, ನಾವು ಪವಿತ್ರ ಗ್ರಂಥದಲ್ಲಿ ನೋಡುವುದಾದರೆ ದೇವರಾದ ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂದು ಅಂಶವನ್ನು ಧ್ಯಾನಿಸೋಣ. ನಾವು ಯೆಶಾಯ ಪ್ರವಾದಿ ಗ್ರಂಥದಲ್ಲಿ ನೇರವಾಗಿ ಹೋಗೋಣ ಪ್ರೇರೆ. 6ನೇ ಅಧ್ಯಾಯ 3ನೇ ವಾಕ್ಯ. ಯೆಶಾಯ ಪ್ರವಾದಿ ಗ್ರಂಥ 6ನೇ ಅಧ್ಯಾಯ 3ನೇ ವಾಕ್ಯ. ಪ್ರೊಫೆಟ್ ಐಸಾಯ ಚಾಪ್ಟರ್ 6 ವರ್ಸ್ 3 ವರ್ಡ್. ಇಲ್ಲಿ ಓದುವುದಾದರೆ, ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಅದು ಪ್ರೇರೆ, ಅಲ್ಲಿ ಯೆಹೋವನು ಯೆಶಾಯನನ್ನು ಪ್ರವಾದಿಯನ್ನಾಗಿ ನೇಮಿಸಿದ್ದು, ಆ ವಿಷಯದಲ್ಲಿ ಯೆಶಾಯ ಪ್ರವಾದಿಗೆ ದರ್ಶನ ಕೊಟ್ಟಾಗ, ಉನ್ನತ ಸಿಂಹಾಸನದಲ್ಲಿ ಆಸೀನಾಗಿರುವ ತಂದೆಯಾದ ದೇವರು, ಸೃಷ್ಟಿಕರ್ತನು, ಆತ್ಮಸ್ವರೂಪನು, ಆಗಲೆಲ್ಲದರಲ್ಲಿ ಅಗ್ರಸ್ತನು, ಯೇಸು ಕ್ರಿಸ್ತನಾಗಿ ಸಾದೃಶ್ಯನಾದಾತನು, ಆ ಸೆರಾಫಿಯರು ಕೆರೂಬಿಯರ ಮಧ್ಯೆ 6 ರೆಕ್ಕೆಯುಳ್ಳವರ ಮಧ್ಯೆ ಸ್ತುತಿಗೆ ಪಾತ್ರನಾದ ದೇವರು. ಹೌದು ಪ್ರೇರೆ, ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂದು ಕೊಂಡಾಡುತ್ತಿದ್ದಾರೆ ಪ್ರೇರೆ. ಹೌದು, ಪರಿಶುದ್ಧ ಗ್ರಂಥ ಎನ್ನಲ್ಪಡುತ್ತಿದೆ ಪ್ರೇರೆ. ಪರಿಶುದ್ಧ ಆತ್ಮನ ಪ್ರೇರಣೆಯಿಂದ, ಪರಿಶುದ್ಧ ದೇವಜನರು ಪರಿಶುದ್ಧ ಆತ್ಮನ ಸ್ವರದಿಂದ, ಮಾರ್ಗದರ್ಶನದಿಂದ ಬರೆಯಲ್ಪಟ್ಟಿದ್ದು. ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ಕಾಣುವಂತಿಲ್ಲ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಎಂದು, ಪರಿಶುದ್ಧ ಎಂದು ಎಣಿಸಲ್ಪಡಲೆಂದು ಪ್ರಭು ಕಲಿಸಿದಂತೆ ದೇವರು ಸೆರಾಫಿಯರು ಕೆರೂಬಿಯರ ನಡುವೆ, 6 ರೆಕ್ಕೆಯುಳ್ಳ ದೇವದೂತರ ನಡುವೆ, 4 ಜೀವಿಗಳ ನಡುವೆ, ಮನುಷ್ಯರಂತೆ ಇರುವ ಆ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲಸೋಕದೆ ನಿಂತಿರುವ, ಅದು ಪ್ರೇರೆ, ಒಬ್ಬನು ಮತ್ತೊಬ್ಬನಿಗೆ, ಅಂದರೆ ಒಬ್ಬ ಸೆರಾಫಿ 6 ರೆಕ್ಕೆಯುಳ್ಳವರು, ಒಬ್ಬ ಕೆರೂಬಿ 6 ರೆಕ್ಕೆಯುಳ್ಳವರು, ಒಬ್ಬನು ಮತ್ತೊಬ್ಬನಿಗೆ, ಅಂದರೆ ಮನುಷ್ಯರಂತೆ ಸೂಚಿಸಲಾಗಿದೆ ಕೆರೂಬಿ ಸೆರಾಫಿಗಳಿಗೆ. ಒಬ್ಬನು ಮತ್ತೊಬ್ಬನಿಗೆ, ದೇವರ ಸಿಂಹಾಸನ ಹೀಗಿದ್ದರೆ ಬಲಗಡೆಯಲ್ಲಿ, ಎಡಗಡೆಯಲ್ಲಿ, ಹಿಂದೆ ಮುಂದೆ 4 ಜೀವಿಗಳು ಪ್ರೇರೆ. ಅವು, ಒಂದು ಜೀವಿ ಮನುಷ್ಯನ ಮುಖದಂತಿತ್ತು, 2ನೇ ಜೀವಿ ಸಿಂಹದ ಮುಖದಂತಿತ್ತು, 3ನೇ ಜೀವಿ ಹೋರಿಯ ಮುಖದಂತೆ ಇತ್ತು, 4ನೇ ಜೀವಿ ದೊಡ್ಡ ಗರುಡ ಪಕ್ಷಿ ಹದ್ದುವಿನ ಮುಖದಂತಿತ್ತು. ಹೌದು ಪ್ರೇರೆ, ಈ ಜೀವಿಗಳಿಗೆ ಏನೆಂದು ಸೂಚಿಸಲಾಗಿದೆ ಅಂದರೆ, ಒಬ್ಬನು ಮತ್ತೊಬ್ಬನಿಗೆ. 6ನೇ ಅಧ್ಯಾಯ ಯೆಶಾಯ ಪ್ರವಾದಿ ಗ್ರಂಥ 3ನೇ ವಾಕ್ಯ. ಪ್ರೊಫೆಟ್ ಐಸಾಯ ಚಾಪ್ಟರ್ 6 ವರ್ಸ್ 3 ವರ್ಡ್. ಒಬ್ಬನು ಮತ್ತೊಬ್ಬನಿಗೆ, ಮನುಷ್ಯನ ಮುಖ ಇದ್ದವರಿಗೆ ಸಿಂಹದ ಮುಖ, ಹೋರಿ ಮುಖ, ಗರುಡ ಮುಖ,
ಅಂದರೆ ಹದ್ದು. ಈ ಜೀವಿಗಳು ಮುಖ ಮಾತ್ರ ಬೇರೆ ಬೇರೆ ಬೇರೆ, ದೇಹದ ಎಲ್ಲ ಭಾಗಗಳು ಮನುಷ್ಯನ ಥರ ಇದೆ ಎಂದರ್ಥ. ಒಬ್ಬನು ಮತ್ತೊಬ್ಬನಿಗೆ, ಮನುಷ್ಯ ಮುಖ ಇದ್ದವರು ಸಿಂಹದ ಮುಖವುಳ್ಳಾತನಿಗೆ ಯೆಹೋವನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು. ಆ ಸಿಂಹದ ಮುಖವುಳ್ಳಾತನು, ಹೋರಿಯ ಮುಖವುಳ್ಳಾತನಿಗೆ ಯೆಹೋವನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು. ಆ ಹೋರಿಯ ಮುಖವುಳ್ಳಾತನು, ಹದ್ದು ಅಥವಾ ಗರುಡ ಪಕ್ಷಿಯ ಮುಖ ಇರುವ ಆತನಿಗೆ ಯೆಹೋವನು ಪರಿಶುದ್ಧನು 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 ಎಂದು. ಮತ್ತು ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿಕೊಂಡಿದೆ ಎಂದು ಕೂಗಿ ಹೇಳಿದನು. ಒಬ್ಬರಿಗೊಬ್ಬರು ಮಾತಾಡಿಕೊಳ್ತಿದ್ದಾರಂತ ದೇವದೂತರು. ಒಬ್ಬನು ಮತ್ತೊಬ್ಬನಿಗೆ ಅಂದರೆ ಮನುಷ್ಯರಿಗೆ ಮಾತಾಡಿದಂತೆ ದೇವರಾತ್ಮ ಭರಿಸಿದ್ದಾನೆ. ಇವಾಗ ನಾನು ನಿನಗೆ ಮಾತಾಡಬೇಕಾದ ಅಥವಾ ನೀನು ನನಗೆ ಮಾತಾಡಬೇಕಾದ್ರೆ, ನಾವಿಬ್ಬರು ಕಲಿತು ಇನ್ನೊಬ್ಬರಿಗೆ ಮಾತಾಡಬೇಕಾದ್ರೆ ನಾವು ಆತನಿಗೆ, ಅವನಿಗೆ ಅಥವಾ ಆತನು ನಮಗೆ ಎಂದು ಹೇಗೆ ಮಾತಾಡುತ್ತೇವೋ, ಮನುಷ್ಯರಿಗೆ ಸೂಚಿಸಲ್ಪಟ್ಟಂತೆ ಮನುಷ್ಯ ಮುಖ, ಸಿಂಹದ ಮುಖ, ಹೋರಿ, ಗರುಡ ಮುಖ ಇರೋರು ಮಾತಾಡಿಕೊಳ್ತಿದ್ದಾರೆ. ಸೇನಾಧೀಶ್ವರ ಯೆಹೋವ ಇರುವಾತನು, ತಟ್ಟನೆ ಸಿಟ್ಟುಗೊಳ್ಳದಾತನು, ಮಾಡಬೇಕೆಂದಿರುವ ಕೇಡಿಗೆ ಮನಮರುಗುವುದಾತನು. ಹೌದು ಪ್ರೇರೆ, ನಮ್ಮ ಪಾಪಗಳನ್ನು ನಮ್ಮಿಂದ ತೆಗೆದು ಪೂರ್ವದಿಂದ ಪಶ್ಚಿಮದಷ್ಟು ಎಸೆಯುವಾತನು, ಸಮುದ್ರ ತಳಕ್ಕೆ ಎಸೆಯುವಾತನು. ಮತ್ತು ದಯೆ, ಕನಿಕರ, ದೀರ್ಘಶಾಂತಿ, ಪೂರ್ಣ ಪ್ರೀತಿಯುಳ್ಳಾತನು, ಪರಿಶುದ್ಧನು 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 ಎಂದು ಅವರಲ್ಲಿ ಸುವಾರ್ತೆ ಹೇಳಿಕೊಳ್ಳುತ್ತಿದ್ದಾರೆ ಪ್ರೇರೆ. ದೇವರು ಪರಿಶುದ್ಧತೆಗೆ ಅಸ್ಥಿವಾರವಾಗಿದ್ದಾನೆ ಪ್ರೇರೆ. ಪರಿಶುದ್ಧತೆ ಇಲ್ಲದೆ ದೇವರನ್ನು ಕಾಣುವುದಿಲ್ಲ ಎಂದು ವಾಕ್ಯ ಹೇಳ್ತಿದೆ. ಅಷ್ಟೇ ಅಲ್ಲ, ದೇವರ ಪಕ್ಕದಲ್ಲಿ ಇದ್ದರೂ ಕೂಡ ದೇವರನ್ನು ನೋಡದೆ 6 ರೆಕ್ಕೆಗಳಲ್ಲಿ 2 ರೆಕ್ಕೆಗಳಿಂದ ಕಣ್ಣುಗಳನ್ನು ಮುಚ್ಚಿಕೊಂಡಿದ್ದಾರೆ. ಬಹುಶಃ ಆ ಜೀವಿಗಳ ಮೈಯೆಲ್ಲ ಕಣ್ಣಿವೆ, ರೆಕ್ಕೆಯ ಒಳಗೂ ಹೊರಗೂ ದೇಹದಲ್ಲಿ. ಆದರೆ ನಿಜವಾದ ನೇರವಾದ ಕಣ್ಣುಗಳಿಂದ ನೋಡಲಾಗುತ್ತಿಲ್ಲ ಅವರಿಗೆ. ಅದು ಪ್ರೇರೆ. ಕಾರಣ ದೇವರ ಪರಿಶುದ್ಧತೆ ಭಯವನ್ನು ಹುಟ್ಟಿಸುವಂಥದ್ದು. ಮಹಾಪರಿಶುದ್ಧನಾಗಿದ್ದಾನೆ ದೇವರು. ಉನ್ನತೋನ್ನತ ಪರಿಶುದ್ಧ ಸ್ಥಳಗಳಲ್ಲಿ ನಿವಾಸಿಸುವಾತನು. ಮಹಾಗಣನು, ಮಹೋನ್ನತನಾಗಿದ್ದಾನೆ. ದೀನ ಮನಸ್ಸುಳ್ಳವರಿಗೆ ಕೃಪೆಯನ್ನು ಅನುಗ್ರಹಿಸ್ತಾನೆ. ವಿನಯವುಳ್ಳವರಿಗೆ ತಕ್ಕ ಸಮಯದಲ್ಲಿ ಮೇಲೆತ್ತುತ್ತಾನೆ ಪ್ರೇರೆ. ಹೌದು, ಹೀಗೆ ನಮ್ಮ ದೇವರು ಪರಿಶುದ್ಧನು, ಕರ್ತನಾದ ದೇವರಾದ ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು. ಇನ್ನು ಅಂಶದಲ್ಲಿ ನೋಡುತ್ತಿದ್ದೇವೆ ಪ್ರೇರೆ. ನಾವು ಇನ್ನೊಂದು ವಾಕ್ಯ ನೋಡೋದಾದರೆ ಪ್ರಕಟಣೆ ಗ್ರಂಥ, ಇದೇ ವಾಕ್ಯ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಕಟಣೆ ಗ್ರಂಥ 4ನೇದು 8ನೇ ವಾಕ್ಯ. ರೆವಲ್ಯೂಷನ್ ಚಾಪ್ಟರ್ 4 ವರ್ಸ್ 8th ವರ್ಡ್. ಇಲ್ಲಿ ಓದುವುದಾದರೆ, ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಹೌದ್ರಿ, ನಾವು ನೋಡಿವಲ್ಲ, ಯೆಹೋವನು ತಂದೆಯಾದ ದೇವರು, ಸೇನಾಧೀಶ್ವರ ಯೆಹೋವನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು. ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ನಾಮ ಮಹಿಮೆಯಿಂದ ತುಂಬಿದೆ ಎಂದು ಆ ಮನುಷ್ಯ ಮುಖ, ಸಿಂಹ, ಹೋರಿ, ಗರುಡದ ಮುಖವುಳ್ಳ ವ್ಯಕ್ತಿಗಳು, ಸೆರಾಫಿಯರು ತಮಗೆ ಹೇಳಿಕೊಳ್ಳುತ್ತಿದ್ದಾರೆ ದೇವರು ಪರಿಶುದ್ಧನೆಂದು. ಮತ್ತು ಯೆಶಾಯನು ಇದನ್ನು ನೋಡಿದನು. ಯೆಶಾಯನಿಗೆ ಪ್ರಕಟಪಡಿಸಲೆಂದೇ ದೇವರು ತೋರಿಸಿದರು. ಹೌದು, ಕಾರಣ ಯೆಶಾಯನು ಹೊಲಸು ತುಟಿಯವರ ಮಧ್ಯೆ, ಪಾಪಿಗಳ ಮಧ್ಯೆ ಜೀವಿಸುತ್ತಿದ್ದ. ಹೌದು ಪ್ರೇರಿ, ಇಲ್ಲಿ ನಾವು ನೋಡುತ್ತಿದ್ದೆ ಪ್ರಕಟಣೆ ಗ್ರಂಥ 4ನೇದು 8ನೇ ವಾಕ್ಯದಲ್ಲಿ ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವನ್ನು ನೋಡಿದೆವು ಪ್ರೇರೆ. ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ, ನಾವು ಅಲ್ಲಿ ಯೆಶಾಯ ಪ್ರವಾದಿ ಗ್ರಂಥ 6ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಅಥವಾ 1ನೇ ವಾಕ್ಯ ಭಾಗದಿಂದ ರೆಕ್ಕೆಗಳಿವೆ ಎಂದು, 6 ರೆಕ್ಕೆಗಳಿವೆ ಎಂದು ಹೇಳಲ್ಪಟ್ಟಿವೆ. ಆದರೆ ಕಣ್ಣುಗಳಿವೆ ಅಂತ ಹೇಳಲ್ಪಟ್ಟಿಲ್ಲ ಪ್ರೇರೆ. ಪ್ರಕಟಣೆ ಗ್ರಂಥದಲ್ಲಿ ನೋಡುತ್ತಿದ್ದೇವೆ. ಮತ್ತು ಆ 4 ಜೀವಿಗಳು, ಹೌದು ಪ್ರೇರೆ, ಅಲ್ಲಿ ಯಾವ ಜೀವಿಗಳಂತ ಹೇಳಲ್ಪಟ್ಟಿಲ್ಲ. ಇಲ್ಲಿ ಪ್ರಕಟಣೆ ಗ್ರಂಥದಲ್ಲಿ
4 ಜೀವಿಗಳು ಯಾವ ರೀತಿಯ ಮುಖವುಳ್ಳವೆಂದು ಹೇಳಲ್ಪಟ್ಟಿವೆ. ಹೌದು, ಮನುಷ್ಯ ಮುಖ, ಸಿಂಹದ ಮುಖ, ಹೋರಿ ಮುಖ, ಗರುಡ ಮುಖ ಅಂದರೆ ಹದ್ದು ಮುಖ. ಹೀಗೆ ಆ ಪಕ್ಷಿಗಳ ರೆಕ್ಕೆಗಳೊಳಗೆ ಅನೇಕ ಮುಖಗಳಿದ್ದವು ಪ್ರಿಯ. ಆ ಕಣ್ಣುಗಳಿದ್ದವು, ಹೊರಗೂ ಒಳಗೂ ತುಂಬ ಕಣ್ಣುಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ. ಪ್ರಿಯರೇ, ಯೆಶಾಯ ಪ್ರವಾದಿ ಗ್ರಂಥ 6ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೋಡ್ತೀವಿ, ಆ ಜೀವಿಗಳ ರೆಕ್ಕೆಗಳ ಒಳಗೂ ಹೊರಗೂ ಸುತ್ತಲೂ ಕಣ್ಣುಗಳಿದ್ದವೆಂದು ಬರೆಯಲ್ಪಟ್ಟಿಲ್ಲ. ಆದರೆ ಇಲ್ಲಿ ನೋಡುತ್ತೇವೆ. ಹೌದು, ಕೆಲವೊಂದು ಹಳೆ ಒಡಂಬಡಿಕೆಯಲ್ಲಿ ವಿವರವಾಗಿಲ್ಲ ಪ್ರಿಯರು. ಹೊಸ ಒಡಂಬಡಿಕೆಯಲ್ಲಿ ಕೃಪೆ ಸತ್ಯ ಸಂಪೂರ್ಣವಾದ ಯೇಸು ಹೊರಪಡಿಸಿದ್ದಾನೆ. ಇನ್ನೂ ಅನೇಕ ವಿಷಯಗಳು ಪ್ರಿಯರೇ. ಮತ್ತು ಆ ಯೆಶಾಯ ಪ್ರವಾದಿ ಗ್ರಂಥ 6ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಇನ್ನು ಏನು ಹೇಳಲ್ಪಟ್ಟಿಲ್ಲ ಅಂದರೆ, ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ ಪರಿಶುದ್ಧನು 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 ಎಂದು ಹೊಗಳುತ್ತಾ ಇವೆ ಪ್ರಿಯರೇ. ಅಲ್ಲಿ ಹಗಲು ಇರುಳು ಎಂದು ವಿಶ್ರಮಿಸಿಕೊಳ್ಳದೆ ಹೊಗಳುತ್ತೀವೆಂದು ಅಲ್ಲಿ ನೋಡುವುದಿಲ್ಲ. ನಾವು ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 8ನೇ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ. ಆ ಗರುಡ ಮುಖ, ಹೋರಿ ಮುಖ, ಸಿಂಹದ ಮುಖ, ಮನುಷ್ಯ ಮುಖ ಇರುವ ಸೆರಾಫಿಗಳು, ಆ ಕೆರೂಬಿಯರು ವಿಶ್ರಮಿಸಿಕೊಳ್ಳದೆ ಹಗಲು ರಾತ್ರಿ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ದೇವರಾದ ಕರ್ತನು ಪರಿಶುದ್ಧನು, ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವಂಥವನೆಂದು ಕೊಂಡಾಡುತ್ತೀವಿ ಪ್ರೇರೆ. ಯೆಶಾಯ ಪ್ರವಾದಿಗಳ ಗ್ರಂಥದಲ್ಲಿ ಏನು ಹೇಳ್ಪಟ್ಟಿದೆ? ಸೇನಾಧೀಶ್ವರ ಯೆಹೋವನು. ಆ ದೂತರು ಸೆರಾಫಿಯರು ಕೊಂಡಾಡುತ್ತಿದ್ದಾರೆ ಪ್ರೇರೆ. 4 ಜೀವಿಗಳು ಸೇನಾಧೀಶ್ವರ ಯೆಹೋವನು ಅಂದರೆ, ಸೇನಾಧೀಶ್ವರ ಅಂದರೆ ಸೇನೆಗಳಿಗೆ ಒಡೆಯನು ಅಂದರೆ ಸ್ವರ್ಗ ಸೇನೆ. 12 ಗಣಗಳಿವೆ ದೇವದೂತರು ಎಂದು ಯೇಸು ಪ್ರಭು ಹೇಳುತ್ತಿದ್ದಾನೆ ಪ್ರೇರೆ. ಯೇಸುವನ್ನು ಹಿಡಿದು ಪಿಲಾತನ ಬಳಿಗೆ ಅಥವಾ ಶಿಕ್ಷೆಗೆ ನ್ಯಾಯಸ್ಥಾನಕ್ಕೆ ಒಯ್ಯಲ್ಪಟ್ಟಾಗ ಪೇತ್ರನು ಯೇಸುವನ್ನು, ಕ್ರಿಸ್ತ ಪ್ರಭು ಯೇಸುವನ್ನು, ರಕ್ಷಕ ದೇವರನ್ನು ಹಿಡಿಯಲು ಬಂದ ಜನರಲ್ಲಿ ಒಬ್ಬ ಸೈನಿಕನನ್ನು, ಮಲ್ಕ ಎಂಬ ಸೈನಿಕನನ್ನು ಕಿವಿಯನ್ನು ಕತ್ತರಿಸಿದಾಗ, ಕತ್ತರಿಸೋದ ಕಿವಿಯನ್ನು ಯೇಸು ಮತ್ತೆ ಆ ಸೈನಿಕನಿಗೆ ಅಂಟಿಸುತ್ತಾನೆ ಪ್ರೇರೆ. ಅದ್ಭುತ ಮಾಡುತ್ತಾನೆ. ಆಗ ಪೇತ್ರನಿಗೆ ಹೇಳ್ತಾನೆ, ಪೇತ್ರನೇ, ನಿನ್ನ ಕತ್ತಿಯನ್ನು ನಿನ್ನ ಹೊರೆಯಲ್ಲಿ ಹಾಕು, ಚೀಲದಲ್ಲಿ. ಕತ್ತಿ ಹಿಡಿದವನು ಕತ್ತಿಯಿಂದಲೇ ಸಾಯುವನು. ಆದರೆ ನನ್ನ ತಂದೆ ಕೇಳಿಕೊಂಡ್ರೆ 12 ದಳ ಅಥವಾ 12 ಗುಂಪು ಗಣ ದೇವದೂತರನ್ನು ನನ್ನನ್ನು ಕಾಪಾಡಲು ಕಳಿಸುವುದಿಲ್ಲ ಎಂದು ಭಾವಿಸುತ್ತೀಯಾ, ಅಂದುಕೊಂಡೀಯಾ? ಕೇಳಿಕೊಂಡ್ರೆ ಕಳಿಸುತ್ತಾನೆ. ಆದರೆ ನಾನು ಹುಟ್ಟಿದ್ದೆ ಲೋಕದ ಮಾನವರ ಪಾಪಗಳನ್ನು ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿಯಾಗಿ, ಸಮಸ್ತ ಪಾಪ ಪರಿಹಾರಾರ್ಥ ರಕ್ತ ಪ್ರೋಕ್ಷಣ ಅವಶ್ಯ. ಅಂದರೆ ಎಲ್ಲರ ಪಾಪ ಕೇಳುವುದು ಪ್ರಾಣ. ಹೌದು ಪ್ರೇರೆ. ಸೈತಾನ ನಮ್ಮಿಂದ ಪಾಪ ಮಾಡಿಸುತ್ತಾನೆ ಅಥವಾ ಪಾಪದಲ್ಲಿ ಹುಟ್ಟಿವಿ. ಸೈತಾನ ನಮ್ಮ ಬಲಹೀನತೆ ಗೊತ್ತಿದೆ ಪ್ರೇರೆ. ಪಾಪ ಮಾಡಿಸಿ ಮರಣಕ್ಕೆ ಕರೆದುಕೊಂಡು ಹೋಗುತ್ತಾನೆ, ಮರಣದ ನಂತರ ನರಕ. ಆದರೆ ಯೇಸು ಬಂದಿದ್ದು ಪಾಪದಿಂದ ಹುಟ್ಟಿದ ನಮ್ಮನ್ನು ಬಿಡಿಸಲು, ಪಾಪ ಇಲ್ಲದೆ ಹುಟ್ಟಿದ ಪ್ರೇರೆ. ಸ್ತ್ರೀ ಪುರುಷ ಸಂಕಲ್ಪದಿಂದ ಹುಟ್ಟಿದ ನಮ್ಮನ್ನು, ಸ್ತ್ರೀ ಪುರುಷ ಸಂಕಲ್ಪ ಇಲ್ಲದೆ ಖಾಲಿ ಕನ್ನಿಕೆಯಲ್ಲಿ ಸ್ತ್ರೀಯಲ್ಲಿ ಮಾತ್ರ ಹುಟ್ಟಿ ದೇವರ ಶಕ್ತಿಯಿಂದ ಪರಿಶುದ್ಧ ಆತ್ಮನಿಂದ ಪಾಪದಿಂದ ಬಿಡಿಸಲು, ಪಾಪ ಇಲ್ಲದೆ ಹುಟ್ಟಿದ. ಹೌದು ಪ್ರೇರೆ. ಜನ್ಮ ಪಾಪದಿಂದ ಬಿಡಿಸಲು, ಕರ್ಮ ಪಾಪದಿಂದ ಬಿಡಿಸಲು ನನ್ನನ್ನು ಹಿಂಬಾಲಿಸಿರಿ. ನಾನೇ ತಂದೆಯ ಬಳಿಗೆ ಮಾರ್ಗ, ಸತ್ಯ, ಜೀವ. ನಾನೇ ಲೋಕದ ಬೆಳಕು. ನನ್ನ ಹಿಂಬಾಲಿಸುವನು ಕತ್ತಲಲ್ಲಿ ನಡೆಯುವುದಿಲ್ಲ. ಅಂದರೆ ಬೆಳಕು ಎಂದರೆ ಪರಿಶುದ್ಧತೆ. ಬೆಳಕನ್ನು ಹಿಂಬಾಲಿಸಿದರೆ ಕತ್ತಲಲ್ಲಿ ನಡೆಯುವುದಿಲ್ಲ. ಅಂದರೆ ಪರಿಶುದ್ಧತೆಯನ್ನು ಹಿಂಬಾಲಿಸಿದರೆ ನೀವು ಪಾಪದಲ್ಲಿ ಕತ್ತಲಲ್ಲಿ ಹೋಗುವುದಿಲ್ಲ. ಜೀವ ಕೂಡ ಬೆಳಕನ್ನು ಹೊಂದಿರುತ್ತೀರಿ. ಅಂದರೆ ದೇವರ ರಾಜ್ಯದ ಮಾರ್ಗ ಕಂಡುಹಿಡಿಯುತ್ತೀರಿ. ದೇವರ ಆತ್ಮ ಪಡೆದಿರುತ್ತೀರಿ, ದೇವರ ಶಕ್ತಿ ಎಂದರ್ಥ. ಹೀಗೆ ದೇವರಾದ ಕರ್ತನು ಪರಿಶುದ್ಧನು ಪರಿಶುದ್ಧನು, ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವಂಥವನು ಎಂದು ಆ 4 ಸೆರಾಫಿ ಜೀವಿಗಳು ಒಬ್ಬನು ಮತ್ತೊಬ್ಬನಿಗೆ ಹೇಳುವುದನ್ನು ಯೆಶಾಯ ಪ್ರವಾದಿ ನೋಡ್ತಾನೆ ಪ್ರೇರೆ. ಹೌದು, ಅಂದರೆ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವ ಸರ್ವಶಕ್ತ ಅಂತ ಪ್ರೇರೆ.
ತಂದೆಯಾದ ದೇವರು ಅಥವಾ ಯೇಸು ಕ್ರಿಸ್ತನು, ಪರಿಶುದ್ಧ ಆತ್ಮ, ಆ ರೂಪನು ಭೂತ ಹೋದ ಕಾಲದಲ್ಲಿ ಇದ್ದನು, ವರ್ತಮಾನ, ಭೂತಕಾಲ ಅಂದರೆ ಕಳೆದು ಹೋದ ಕಾಲ, ವರ್ತಮಾನ ಅಂದರೆ ಈಗ, ಭವಿಷ್ಯತ್ ಕಾಲ ಅಂದರೆ ಮುಂದೆ ಇದ್ದನು, ಇರುತ್ತಾನೆ ಪ್ರೇರೆ, ಮತ್ತೆ ಬರುತ್ತಾನೆ. ಹೌದು, ಹೀಗೆ ಭೂತ, ವರ್ತಮಾನ, ಭವಿಷ್ಯತ್ ಕಾಲಗಳಲ್ಲಿರುವ ಸರ್ವಶಕ್ತನನ್ನು ಕೊಂಡಾಡುತ್ತೇವೆ ಪ್ರೇರೆ. ಆ ಜೀವಿಗಳು ಹಗಲು ರಾತ್ರಿ ವಿಶ್ರಾಂತಿ ಇಲ್ಲದೆ ನಾವು ಹೇಗೆ ದೇವರನ್ನು ಕೊಂಡಾಡುತ್ತಿದ್ದೇವೆ ಎನ್ನುವ ಪ್ರಶ್ನೆ. ಭೂಮಂಡಲವೆಲ್ಲ ದೇವರ ಪ್ರಭಾವ ಮಹಿಮೆಯಿಂದ ತುಂಬಿದೆ ಎಂದು ನಾವು ಕೂಡ ಕೊಂಡಾಡುವುದಾದರೆ ಅದ್ಭುತರ ಕಣ್ಣುಗಳು ನಮಗೂ ಬರುತ್ತವೆ ಪ್ರೇರೆ. ದೇವರ ಸನ್ನಿಧಿ ಸೇರಲು ಆತ್ಮದ ನೇತ್ರಗಳು. ಹೀಗೆ ನಾವು ಇನ್ನೊಂದು ವಾಕ್ಯದೊಳಗೆ ಪ್ರವೇಶ ಮಾಡೋಣ ಪ್ರೇರೆ. ಅದೇ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 4ನೇ ವಾಕ್ಯದಲ್ಲೂ ಕೂಡ ಬರೆಯಲ್ಪಟ್ಟಿದೆ. ರೆವಲ್ಯೂಷನ್ ಚಾಪ್ಟರ್ 4 ವರ್ಸ್ ರೆವಲ್ಯೂಷನ್ ಚಾಪ್ಟರ್ 1 ವರ್ಸ್ 4th ವರ್ಡ್. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 4ನೇ ವಾಕ್ಯ. ಇಲ್ಲಿ ಓದುವುದಾದರೆ, ಹಾಸ್ಯ ಸೀಮೆಯಲ್ಲಿರುವ 7 ಸಭೆಗಳಿಗೆ ಯೋಹಾನನು ಬರೆಯುವುದೇನೆಂದರೆ, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿರುವ ಆತನಿಂದ ಮತ್ತು ಆತನ ಸಿಂಹಾಸನ ಮುಂದಿರುವ 7 ಆತ್ಮಗಳಿಂದ ನಂಬತಕ್ಕ ಸಾಕ್ಷಿಯು ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು, ಭೂರಾಜರ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಹೌದು ಪ್ರೇ, ಅಲ್ಲಿ ದೇವದೂತರು, ಸೆರಾಫಿಗಳು ಹೇಳುತ್ತಿದ್ದಾರೆ, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿರುವ ಸರ್ವಶಕ್ತನು ಸ್ತೋತ್ರ ಎಂದು ಪರಿಶುದ್ಧ 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 ಎಂದು ಕೊಂಡಾಡುತ್ತಿವೆ. ಇಲ್ಲಿ ಯೋಹಾನನು ದೇವರ ಆತ್ಮ ಪರವಶನಾಗಿ ತುಂಬಿಕೊಂಡು ದೇವರ ಆತ್ಮನ ಸ್ವಾಧೀನಕ್ಕೆ ತೆಗೆಯಲ್ಪಟ್ಟು ಪರಲೋಕಕ್ಕೆ ಒಯ್ಯಲ್ಪಟ್ಟು ಅಲ್ಲಿ ಬರೆದಿರುವ ಮೊದಲನೇ ಗ್ರಂಥ 1ನೇ ಅಧ್ಯಾಯ 22 ಅಧ್ಯಾಯಗಳಲ್ಲಿ 1ನೇ ಅಧ್ಯಾಯ 4ನೇ ವಾಕ್ಯ ಭಾಗದಲ್ಲಿ ಹಾಸ್ಯ ಸೀಮೆ 7 ಸಭೆಗಳಿಗೆ ಯೋಹಾನನ ಬರೆದ ಪತ್ರಿಕೆ ಎನ್ನುವ ಭಾಗದಲ್ಲಿ, ಹಾಸ್ಯ ಸೀಮೆ ಅಂದರೆ ಏಷ್ಯಾ ಖಂಡ. ಆದರೆ ಅನೇಕ ಖಂಡಗಳಿವೆ, ಆದರೆ ಏಷ್ಯಾ ಖಂಡದಲ್ಲಿ ಯೇಸು ಆಗಮಿಸಿದನು ಪ್ರೇರೆ. ಆ ಆಸಿಯಾ ಖಂಡದಲ್ಲಿರುವ 7 ಸಭೆಗಳಿಗೆ ಪತ್ರ ಬರೆದನು. ಆ ಬರೆಯುತ್ತಿರುವಾಗ ಏನು ಬರೆದನೆಂದರೆ, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿರುವ ಸರ್ವಶಕ್ತನಿಂದ ಮತ್ತು ಆತನ ಸಿಂಹಾಸನದ ಮುಂದಿರುವ 7 ಆತ್ಮಗಳಿಂದ. ನೋಡ್ರಿ, 7 ಆತ್ಮ ಅಂತ, 7 ಆತ್ಮ 7 ಸಭೆಗಳಿಗೆ ಅನೇಕ ಎಚ್ಚರಿಕೆ, ಪ್ರೋತ್ಸಾಹ, ಪ್ರತಿಫಲ, ನಿತ್ಯ ಬಹುಮಾನ ಸೂಚಿಸ್ತಿವೆ. ಹೌದು, ದೇವರ ಸಿಂಹಾಸನದ ಮುಂದಿರುವ 7 ಆತ್ಮಗಳಂತ ಪ್ರೇರೆ. 7 ಸಭೆಗಳಿಗೆ, ಆಸಿಯಾ ಸೀಮೆಯಲ್ಲಿರುವ 7 ಸಭೆಗಳಿಗೆ ಬರೆದ ದೇವರ ಸಿಂಹಾಸನ ಮುಂದಿರುವ 7 ಆತ್ಮಗಳು. ಹೌದು ಪ್ರೇರೆ, 7 ದೇವರ ಪೂರ್ಣ ಸಂಖ್ಯೆ. ಹೌದು, ನಂಬತಕ್ಕ ಸಾಕ್ಷಿ ಯೇಸು, ಸತ್ತರೊಳಗಿಂದ ಮೊದಲು ಎದ್ದು ಬಂದಾತ ಕ್ರಿಸ್ತ, ಭೂರಾಜರ ಒಡೆಯನಾಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯು ಶಾಂತಿಯೂ ಆಗಲೆಂದು ಯೋಹಾನನ ಯೇಸು ಕ್ರಿಸ್ತನ ಆಪ್ತ ಶಿಷ್ಯ ಬರೆಯುತ್ತಿದ್ದಾನೆ ಪ್ರೇರೆ. ಹೌದು, ಮೊದಲನೇದಾಗಿ ದೇವ ತಂದೆಗೆ ಹತ್ತಿರ ಸಿಂಹಾಸನದ ಪಕ್ಕದಲ್ಲಿರುವ 4 ಜೀವಿಗಳು, ಸಿಂಹದ ಮುಖ, ಹೋರಿಯ ಮುಖ, ಮನುಷ್ಯ ಮುಖ, ಹದ್ದುವಿನ ಮುಖ ಇರುವವರು ದೇವರನ್ನು ಹಗಲು ರಾತ್ರಿ ವಿಶ್ರಮಿಸಿಕೊಳ್ಳದೆ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂದು ಸ್ತುತಿ ಮಾಡುತ್ತಿದ್ದಾರೆ, ಕೊಂಡಾಡುತ್ತಿದ್ದಾರೆ. ಆ ಸಿಂಹಾಸನ ಪಕ್ಕದಲ್ಲಿರುವ ಜೀವಿಗಳಂತೆ ಯೇಸು ಕ್ರಿಸ್ತನಿಗೆ ಪಕ್ಕದಲ್ಲಿರುವ ಶಿಷ್ಯ ಬರೆದಿದ್ದಾನೆ ಪ್ರೇರೆ. ಅದೇ ಪರಲೋಕಕ್ಕೆ ಹೋಗಿ ಬರೆದಿದ್ದಾನೆ. ಯೆಶಾಯ ಪ್ರವಾದಿ ಕೂಡ ಪರಲೋಕದ ದರ್ಶನ ನೋಡಿದ. ಯೋಹಾನನು ಕೂಡ ಹೊಸ ಒಡಂಬಡಿಕೆಯಲ್ಲಿ ಪರಲೋಕದ ದರ್ಶನ ಪಡೆದಿದ್ದಾನೆ. ಯೆಶಾಯನಿಗಿಂತಲೂ ಉತ್ತಮವಾಗಿ ವಿವರಿಸುತ್ತಿದ್ದಾನೆ. ಯಾರು? ಯೇಸು ಕ್ರಿಸ್ತನ ಆಪ್ತ ಶಿಷ್ಯ ಯೋಹಾನ. ಆ ಜೀವಿಗಳಿಗೆ ಕಣ್ಣುಗಳಿವೆ ರೆಕ್ಕೆಗಳಲ್ಲಿ ಮತ್ತು ಹಗಲು ರಾತ್ರಿ ವಿಶ್ರಮಿಸಿಕೊಳ್ಳುವುದಿಲ್ಲ. ಯೆಶಾಯ ಬರೆದ ಪ್ರವಾದನೆ ಗ್ರಂಥದಲ್ಲಿ ಆ ಜೀವಿಗಳು ದೇವರನ್ನು ಕೊಂಡಾಡುತ್ತಿದ್ದಾರೆ. ಹಗಲು ರಾತ್ರಿ ಎಂದು ಬರೆದಿಲ್ಲ.
ಮತ್ತು ರೆಕ್ಕೆಗಳ ಒಳಗೆ ಕಣ್ಣುಗಳಿವೆ ಎಂದು ಬರೆದಿಲ್ಲ. ಅವು ವಿಶ್ರಮಿಸಿಕೊಳ್ಳುವುದಿಲ್ಲ ಎಂದು ಬರೆದಿಲ್ಲ. ಆದರೆ ಯೇಸುವಿನ ಆದೇಶ ಬರೆದಿದ್ದಾನೆ ಪ್ರೇರೆ. ಆ ಜೀವಿಗಳು ಒಂದೊಂದಕ್ಕೂ 6 ರೆಕ್ಕೆಗಳಿರುತ್ತವೆ, ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತವೆ, ನೆಲ ಸೋಕದೆ ಗಾಳಿಯಲ್ಲಿ ಹಾರಾಡಿ ಮತ್ತು ಮುಖಕ್ಕೆ ಕಣ್ಣುಗಳನ್ನು ಮುಚ್ಚಿ ದೇವರಾದ ಕರ್ತನು ಪರಿಶುದ್ಧನು, 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 ಭೂಮಂಡಲವೆಲ್ಲ ತುಂಬಿದೆ ಆತ ನಾಮ ಮಹಿಮೆ. ಭೂತ ವರ್ತಮಾನ ಭವಿಷ್ಯತ್ ಕಾಲಗಳಲ್ಲೂ ಇರುವ ಸರ್ವಶಕ್ತನೆಂದು ಕೊಂಡಾಡುತ್ತೀವಿ ಪ್ರೇರೆ. ಮತ್ತು ಸಿಂಹಾಸನದ ಮುಂದೆ 7 ಆತ್ಮಗಳಿವೆ ಅಂತ 7 ಸಿಂಹ ಸಭೆಗಳಿಗೆ ಆ ಆತ್ಮಗಳು ಕಳಿಸಲ್ಪಟ್ಟಿದೆ. ದೇವರ ಚಿತ್ತವನ್ನು ನೆರವೇರಿಸಲು ದೇವರ ಮಕ್ಕಳ ಮೇಲೆ ದೇವರ ಸಭೆ ದೂತರಾಗಿ 7 ಸಭೆ ದೂತರಿಗೆ ಬರೆಯುವುದೇನೆಂದರೆ ಎಂದು ಹೇಳಲ್ಪಟ್ಟಿದೆ. ಮತ್ತು ಅದೇ ಯೋಹಾನನ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 8ನೇ ವಾಕ್ಯ, ರೆವಲ್ಯೂಷನ್ ಚಾಪ್ಟರ್ 1 ವರ್ಸ್ 8th ವರ್ಡ್. ಇಲ್ಲಿ ಓದುವುದಾದರೆ, ನಾನು ಆದಿಯೂ ಅಂತವು, ಭೂತ ವರ್ತಮಾನ ಭವಿಷ್ಯತ್ ಕಾಲಗಳಲ್ಲಿರುವ ಸರ್ವಶಕ್ತನೂ ಆಗಿದ್ದೇನೆ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಆದರೆ ಮತ್ತೆ ಮೇಘಗಳಲ್ಲಿ ಬರುತ್ತಾನೆ. ಅನೇಕರ ಕಣ್ಣುಗಳು, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು. ಆತನನ್ನು ಇರಿದವರು ಸಹ ಕಾಣುವರು. ಭೂಮಿಯಲ್ಲಿರುವ ಎಲ್ಲ ಕುಲದವರು ಆತನನ್ನು ನೋಡಿ ಎದೆ ಬಡಿದುಕೊಳ್ಳುವರು. ಹೌದು, ಹಾಗೆಯೇ ಆಗುವುದು. ಆಮೇನ್. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ. ನಮ್ಮನ್ನು ಪ್ರೀತಿಸುವಾತನು, ತನ್ನ ರಕ್ತದ ಮೂಲಕ ನಮ್ಮ ಪಾಪಗಳಿಂದ ಬಿಡಿಸಿದಾತನು, ನಮ್ಮನ್ನು ರಾಜ್ಯವನ್ನಾಗಿ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವಾತನು, ಆತನಿಗೆ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ. ಆಮೇನ್ ಎನ್ನುತ್ತಾ ಇಗೋ ಮೇಘಗಳಲ್ಲಿ ಬರುತ್ತಿದ್ದಾನೆ. ಹೌದು, ಯೇಸು ಕ್ರಿಸ್ತನು ಭವಿಷ್ಯ ನೋಡಿದ ಪ್ರೇರೆ. ಯೇಸು ಕ್ರಿಸ್ತನ 2ನೇ ಆಗಮನವನ್ನು ನೋಡಿದ. ಯೇಸು ಬರುತ್ತಾನೆ ಬೇಗ ಎಂದು. ಯೇಸು ಕ್ರಿಸ್ತನು ಮೇಘಗಳಲ್ಲಿ ಬರುತ್ತಾನೆ, ಮೇಘಗಳೊಂದಿಗೆ. ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು. ಎಲ್ಲರ ಕಣ್ಣಂತ ಪ್ರೇರೆ. ಆತನನ್ನು ಇರಿದವರು ಸಹ ಆತನನ್ನು ಕಾಣುವರು. ಆತನಿಗೆ ವ್ಯತಿರೇಕವಾಗಿ ಜೀವಿಸಿದವರು, ದೂಷಿಸಿದವರು, ಅವಮಾನ ಮಾಡಿದವರು, ವಿಸರ್ಜಿಸಿದವರು, ತಿರಸ್ಕರಿಸಿದವರು, ಅಲ್ಲಗಳೆದವರು, ಅವಮಾನ ಮಾಡಿದವರು, ಕ್ರೂರವಾಗಿ ವರ್ತಿಸಿದವರು ಯೇಸುವಿಗೆ ಆತನನ್ನು ಇರಿದವರು ಸಹ ಕಾಣುವರು. ಭೂಮಿಯಲ್ಲಿರುವ ಎಲ್ಲ ಕುಲದವರು ಆತನನ್ನು ನೋಡಿ ಎದೆ ಬಡಿದುಕೊಳ್ಳುವರೆಂದು ಹೇಳಿದ್ದಾನೆ ಪ್ರೇರೆ. ಹೌದು, ಮತ್ತೆ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ಕೂಡ ಓದಿದ್ದೆವು ನಾವು. ಯೇಸು ಕ್ರಿಸ್ತ 2ನೇ ಆಗಮನದಲ್ಲಿ ಆಕಾಶ ಮೇಘಗಳೊಂದಿಗೆ ತನ್ನ ತಂದೆಯ ದೂತರೊಂದಿಗೆ ಬರುತ್ತಾನೆ. ತನ್ನಲ್ಲಿ ವಿಶ್ವಾಸ ಇಟ್ಟವರನ್ನು ಸಮಾಧಿಯಿಂದ ಕರೆದುಕೊಂಡು ಎದ್ದೇಳಿಸಿ ಕರೆದುಕೊಂಡು ಹೋಗಲು ಮಹಿಮಾ ಲೋಕಕ್ಕೆ, ಮಹಿಮಾ ಶರೀರದೊಂದಿಗೆ. ಅಲ್ಲಿ ಕೂಡ ಆಕಾಶ ಮೇಘಗಳೊಂದಿಗೆ ಬರಲಿದ್ದಾಗ ಲೋಕದ ಎಲ್ಲ ಜನರು ಆತನನ್ನು ನೋಡಿ ಎದೆ ಬಡಿದುಕೊಳ್ತಾರಂತ ಪ್ರೇರೆ. ಹೌದು, ಇಲ್ಲಿ ಕೂಡ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 7ನೇ ವಾಕ್ಯ 8ನೇ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ. ಎಲ್ಲ ಕುಲದವರು ಆತನನ್ನು ನೋಡಿ ಎದೆ ಬಡಿದುಕೊಳ್ಳುವರು. ನಾವು ಈ ಕುಲ, ಆ ಕುಲ, ಕ್ರೈಸ್ತ ಕುಲ ಅಲ್ಲ, ಆ ಕುಲ ಅಲ್ಲ, ಈ ಕುಲ ಅಂತಾರೆ ಬೇರೆ. ಆದರೆ ಎಲ್ಲ ಕುಲ ಯೇಸು ಕ್ರಿಸ್ತನ ಮೇಘಗಳೊಂದಿಗೆ ಆಕಾಶದಲ್ಲಿ ಬರೋದನ್ನು ನೋಡುತ್ತಾರೆ, ಎದೆ ಬಡಿದುಕೊಳ್ತಾರಂತ ಪ್ರೇರೆ. ಯಾಕೆ? ಈತನೇ ಪಾಪಗಳನ್ನು ಕ್ಷಮಿಸುವಾತ. ಈತನೇ ದೇವರು ಈ ಲೋಕವನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸಿ ನರಕದಿಂದ ತಪ್ಪಿಸಲು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನಲ್ಲಿ ವಿಶ್ವಾಸ ಇಡುವ ಯಾರೊಬ್ಬನು ನಾಶವಾಗದೆ ನಿತ್ಯ ಜೀವ, ಮೋಕ್ಷ, ಅಮರತ್ವ, ಶಾಶ್ವತ ಜೀವ ಪಡೆಯಲೆಂದೇ ಆತನನ್ನು ಕೊಟ್ಟನು. ಆದರೆ ನಾವಾದರೂ ನಂಬಲಿಲ್ಲ. ಈತನೇ ದೇವರ ಅದೃಶ್ಯ ದೇವರ ಸಾದೃಶ್ಯ ರೂಪ, ಕಾಣದ ದೇವರ ಕಾಣುವ ರೂಪ. ಈತನ ಮುಖಾಂತರ ಸಮಸ್ತ ಉಂಟಾಯಿತು. ಈತನಲ್ಲಿ ಒಂದು ಉಂಟಾಗಲಿಲ್ಲ. ಈತನಲ್ಲಿ ಜೀವ ಇತ್ತು. ಈ ಜೀವ ಮಾನವ ಜನಾಂಗಕ್ಕೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲೆಯಲ್ಲಿ ಪ್ರಕಾಶಿಸಿತು. ನಾವಾದರೂ ಗುರುತಿಸಲಿಲ್ಲ. ಅನೇಕರು ಹೇಳಿದರೂ ಕೂಡ ಕೇಳಲಿಲ್ಲ.
ಕಣ್ಣಿನಾಶೆ, ಶರೀರದಾಶೆ, ಬದುಕುವಣೆ ಡಂಬ, ಸೈತಾನನ ಬಲೆಯಲ್ಲಿ ಸ್ತ್ರೀ ವ್ಯಾಮೋಹ, ಪುರುಷ ವ್ಯಾಮೋಹ, ಹಣದಾಸೆ, ಹೆಸರು, ಅಧಿಕಾರ, ದೊರೆತನ, ದರ್ಪ, ತಿನ್ನುವುದು, ಕುಡಿಯುವುದು, ಉಡುವುದು, ತೊಡುವುದು ಮೊದಲಾದವುಗಳಲ್ಲಿ ಲೋಕ ಆಸೆಗಳಿಂದ ಮೋಸ ಹೋದೆವು. ಸಮಸ್ತ ಲೋಕವನ್ನು ಮೋಸಗೊಳಿಸುವ ಘಟಸರ್ಪನಾದ ಸೈತಾನ್ನಿಂದ ಎಂದು ಎದೆ ಬರೆದುಕೊಳ್ತಾರೆ ಪ್ರೇರೆ. ಆಗ ಪ್ರತಿಫಲ ಇರುವುದಿಲ್ಲ, ಆಗ ಯಾವ ನಿರೀಕ್ಷೆಯೂ ಇರುವುದಿಲ್ಲ. ಅವರು ದೇವರ ಲೋಕಕ್ಕೆ ಪ್ರವೇಶ ಆಗಲು, ಸೃಷ್ಟಿಕರ್ತನ ಬಳಿಗೆ ಯಾವಾಗಲೂ ಜೀವಿಸುವ ಪರಮಾತ್ಮನ ಬಳಿಗೆ ಹೋಗಲು ಅವಕಾಶ ಇರುವುದಿಲ್ಲ ಈ ಮನುಷ್ಯಾತ್ಮಗಳಿಗೆ. ಸಮಯ ಇರುವಾಗಲೇ, ಬೆಳಕಿರುವಾಗಲೇ ಬೆಳಕನ್ನು ನಂಬಿರಿ, ನೀವು ಬೆಳಕಿನ ಮಕ್ಕಳಾಗುವಿರಿ. ಕತ್ತಲು ಬರುತ್ತದೆ, ಆಗ ಮಾಡಲು ಯಾವ ಕೆಲಸ ಇರುವುದಿಲ್ಲ. ಕತ್ತಲಲ್ಲಿ ನಡೆಯುವನಿಗೆ ಎಲ್ಲಿ ಹೋಗುತ್ತಾನೆ ತಿಳಿಯದು. ಕತ್ತಲು ಅವನನ್ನು ಮೋಸಪಡಿಸಿರುವುದರಿಂದ ಅವನು ಎಡವಿ ಬೀಳುತ್ತಾನೆ. ಅದು ಪ್ರೇರೆ. ಅದರಿಂದ ಬೆಳಕಂದರೆ ಯೇಸು ಕ್ರಿಸ್ತನ ಪ್ರೇರೆ. ಯೇಸು ಕ್ರಿಸ್ತನ ನೀವು ನಂಬಿದರೆ ರಾತ್ರಿಯಲ್ಲಿ ಕೂಡ ನೀವು ಬೆಳಕು. ದೇವರಿಗೆ ಬೆಳಕು ರಾತ್ರಿ ಒಂದೇ. ಹೌದು, ನಮಗೆ ಬೆಳಕು, ಕತ್ತಲು ಕತ್ತಲು. ಆದರೆ ದೇವರಿಗೆ ಕತ್ತಲು ಬೆಳಕು ಎರಡು ಒಂದೇ. ಕಾರಣ ದೇವರು ಬೆಳಕಾಗಿದ್ದಾನೆ. ಹೀಗೆ ದೇವರಾದ ಕರ್ತನು ಪರಿಶುದ್ಧನು 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 ಎನ್ನುವ ಅಂಶದಲ್ಲಿ ನಾವು ನೋಡುತ್ತಿದ್ದೇವೆ ಪ್ರೇರೆ. ದೇವರು ಭೂತ, ವರ್ತಮಾನ, ಭವಿಷ್ಯತ್ ಕಾಲಗಳಲ್ಲಿರುವ ಸರ್ವಶಕ್ತನು, ಹಿಂದೆ ಇದ್ದ ಅನೇಕ ಸಾವಿರ ವರ್ಷಗಳಿಂದಲೂ ಈಗ ಇದ್ದಾನೆ, ಮುಂದೆ ಇರುತ್ತಾನೆ. ಇರುವಾತನು ನಾನೇ ಎಂದು ನೀವು ತಿಳಿದುಕೊಳ್ಳದಿದ್ದರೆ ನೀವು ನಿಮ್ಮ ಪಾಪಗಳಲ್ಲಿ ಸಾಯುತ್ತೀರಿ, ನರಕದ ಪಾಲಾಗುತ್ತೀರಿ. ಹೌದು ಪ್ರಿಯ, ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, ಇರುವಾತನು ಯೇಸು ಎಂದು ನೀನು ನಾನು ವಿಶ್ವಾಸಬೇಕಾಗಿದೆ. ಎಲ್ಲ ಕುಲದವರು ಎದೆ ಬಡಿದುಕೊಳ್ತಾರೆ ಅಂತ ಪ್ರಿಯರು. ಎಲ್ಲ ಭಾಷೆಯವರು, ಎಲ್ಲ ಜ್ಞಾನ ಸೌಂದರ್ಯ ಇರುವವರು, ಎಲ್ಲ ದೇಶ, ಭಾಷೆ, ಕುಲ, ವರ್ಗದವರು, ಎಲ್ಲ ವರ್ಣದವರು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಸಿಖ್, ಇನ್ನು ಯಾವುದ್ಯಾವುದು ಅನೇಕ ಸಾವಿರಗಟ್ಟಲೆ ಕುಲಗಳಿವೆ ಪ್ರೇರೆ. ಅವ್ರದ್ದೇ ಆದಂಥ ಪದ್ಧತಿ, ದೈವ ಇವೆ. ಆದರೆ ನಮಗಿರುವ ತಂದೆಯಾದರೂ ಒಬ್ಬಾತನೇ. ಆ ತಂದೆಯನ್ನೇ ಪ್ರಕಟಪಡಿಸಲು ಯೇಸು ಬಂದ ಪ್ರೇರೆ. ತಂದೆ ಚಿತ್ತವನ್ನು ನೆರವೇರಿಸಲು ಬಂದ. ತಂದೆ ನನ್ನಲ್ಲಿಯೂ ನಾನು ತಂದೆಯಲ್ಲಿ ಇದ್ದೇನೆಂದು ನೀವು ವಿಶ್ವಾಸಿಸಿದರೆ ನೀವು ರಕ್ಷಣೆ ಹೊಂದುತ್ತೀರಿ, ನಿತ್ಯ ಜೀವ ಪಡೆಯುತ್ತೀರಿ, ಬೆಳಕಿನ ಲೋಕಕ್ಕೆ ಪ್ರವೇಶ ಆಗುತ್ತೀರಿ ಎಂದು ಯೇಸು ಹೇಳಿದ. ನನ್ನ ಮೂಲಕವಲ್ಲದೆ ಯಾರು ತಂದೆ ಬಳಿಗೆ ಬರುವುದಿಲ್ಲ. ತಂದೆ ಅಂದರೆ ದೇವರು ಪ್ರೇರೆ, ಸೃಷ್ಟಿಕರ್ತ, ಶೂನ್ಯದಲ್ಲಿ ಸಮಸ್ತವನ್ನು ಉಂಟು ಮಾಡಿದಾತ, ನಿರಾಕಾರಕ್ಕೆ ಆಕಾರ ಕೊಟ್ಟಾತ ಪ್ರೇರೆ. ತಾಯಿ ಗರ್ಭದಲ್ಲಿ ಇನ್ನು ಪಿಂಡವಾಗಿರುವಾಗಲೇ ನಮ್ಮ ಕೈ, ಕಾಲು, ಕಣ್ಣು, ದೇಹದ ಒಳಭಾಗ ಹೊರಭಾಗಗಳನ್ನು ಜೋಡಿಸಿದಾತ, ಎಲುಬುಗಳು, ರಕ್ತ, ಮಾಂಸ, ನರಗಳನ್ನು ನಮ್ಮ ತಾಯಿ ಗರ್ಭದಿಂದ ಹೊರಬರುವ ಮೊದಲೇ ನಮ್ಮ ಜೀವಮಾನದ ಆಯುಷ್, ಜ್ಞಾನ, ವಿಜ್ಞಾನ, ಮಾನ, ಸನ್ಮಾನ ಒಂದು ದಿನ ತಪ್ಪಿ ಹೋಗದಂತೆ ತನ್ನ ಪುಸ್ತಕದಲ್ಲಿ ಬರೆದಿದ್ದಾನೆ. ಹೀಗೆ ಪ್ರತಿಯೊಬ್ಬನ ನಡತೆಗೆ ತಕ್ಕ ಪ್ರತಿಫಲ ಕೊಡುತ್ತಾನೆ ಪ್ರೇರೆ ಪರಿಶುದ್ಧ ದೇವರು. ಆತನ ಕೈಯಲ್ಲಿದೆ ನಮ್ಮ ಪ್ರತಿಫಲ. ಪ್ರತಿಯೊಬ್ಬನನ್ನು ಆಕಾಶದಿಂದ ದೇವರು ವೀಕ್ಷಿಸುತ್ತಿದ್ದಾನೆ. ಹೀಗೆ ದೇವರಾದ ಕರ್ತನು ಪರಿಶುದ್ಧನೆಂದು ನೋಡುತ್ತೇವೆ. ಮತ್ತು ಇಬ್ರಿಯರ ಗ್ರಂಥ 2ನೇ ಅಧ್ಯಾಯ 11-13 ವಾಕ್ಯದಲ್ಲಿ ನೋಡುವುದಾದರೆ, ಇಬ್ರಿಯಸ್ ಲೆಟರ್ ಚಾಪ್ಟರ್ 2 2ನೇ ಅಧ್ಯಾಯ ಪ್ರಿಯರೇ, 11-13 ವಾಕ್ಯ ತನಕ. ಇಬ್ರಿಯರ ಗ್ರಂಥ 2ನೇ ಅಧ್ಯಾಯ 11ನೇ ವಾಕ್ಯದಿಂದ 13ನೇ ವಾಕ್ಯದ ತನಕ ಇಲ್ಲಿ ಓದುವುದಾದರೆ, ಯಾಕಂದರೆ ಪವಿತ್ರ ಮಾಡುವಾತನಿಗೂ ಪವಿತ್ರರಾಗುವವರೆಲ್ಲರಿಗೂ ಒಬ್ಬನೇ ತಂದೆ. ಈ ಕಾರಣದಿಂದ ಪವಿತ್ರ ಮಾಡುವಾತನು ಪವಿತ್ರ ಆಗುವವರನ್ನು ಸಹೋದರ ಎನ್ನುವುದಕ್ಕೆ ನಾಚಿಕೆ ಪಡದೆ
12ನೇ ವಾಕ್ಯ, ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವೆನು, ಸಭಾ ಮಧ್ಯದಲ್ಲಿ ನಿನಗೆ ಸ್ತುತಿಪದಗಳನ್ನು ಆಡುವೆನು ಎಂತಲೂ, ನಾನು ದೇವರ ಮೇಲೆ ಭರವಸೆ ಇಟ್ಟವನಾಗಿರುವೆನು. 13ನೇ ವಾಕ್ಯ, ಎಂತಲೂ, ಇಗೋ ನಾನು ದೇವರು ನನಗೆ ದಯಪಾಲಿಸಿದ ಮಕ್ಕಳು ಇದ್ದೇವೆ ಎಂತಲೂ ಹೇಳುತ್ತಿದ್ದಾನೆ. ಹೌದು ಪ್ರೇರೆ. 14ನೇ ವಾಕ್ಯ, 14th ವರ್ಡ್, ಇಬ್ರಿಯಸ್ ಚಾಪ್ಟರ್ 2 ವರ್ಸ್ 14th ವರ್ಡ್, ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ಯಾರು ಪ್ರೇರೆ? ಯೆಶಾಯನು ಉನ್ನತ ಸಿಂಹಾಸನದಲ್ಲಿ ಕೂತುಕೊಂಡ ಸೇನಾಧೀಶ್ವರ ಯೆಹೋವ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಭೂಮಂಡಲವೆಲ್ಲ ಆತನ ನಾಮ ಪ್ರಭಾವದಿಂದ ತುಂಬಿದೆ ಎಂದು ಹಗಲಿರುಳು ವಿಶ್ರಮಿಸಿಕೊಳ್ಳದೆ ಸ್ತುತಿಸುತ್ತಿರುವ ಹೊಗಳುತ್ತಿರುವ ದೇವದೂತರನ್ನು ದರ್ಶಿಸಿದ ಪ್ರೇರೆ. ಯೆಶಾಯ ಪ್ರವಾದಿ ಗ್ರಂಥ 6ನೇ ಅಧ್ಯಾಯ 3ನೇ ವಾಕ್ಯ, ಪ್ರೊಫೆಟ್ ಐಸಾಯ ಚಾಪ್ಟರ್ 6 ವರ್ಸ್ 3rd ವರ್ಡ್. ಇಲ್ಲಿ ನೋಡಿದೆವು, ಆ ಸ್ತುತಿಗೆ ಪಾತ್ರನಾದ ಪರಿಶುದ್ಧ 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 ಎಂದು 6 ರೆಕ್ಕೆಗಳ 4 ಜೀವಿಗಳ ಕೊಂಡಾಟಕ್ಕೆ ಪಾತ್ರನಾದ ಆ ದೇವರು ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು. ಹೌದು ಪ್ರೇರೆ. ಕೊಂಡಾಟಕ್ಕೆ ಪಾತ್ರನಾದ ಆತನು ಸಾಮಾನ್ಯ ಮನುಷ್ಯ ಆದನು. ಆತನು ಅವರಂತೆ ಆದನು, ನಮ್ಮಂತೆ. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ತನ್ನ ಮರಣದಿಂದಲೇ, ಅಂದರೆ ಯಾವ ತಪ್ಪು ಪಾಪ ಶಿಕ್ಷೆಗೆ ಅರ್ಹನಾಗದಿದ್ದರು, ಹೌದು ಪ್ರೇರೆ, ಅಶುದ್ಧವಾಗಿ ನಮ್ಮಂತೆ ಹುಟ್ಟದಿದ್ದರು, ಮರಣಾಧಿಕಾರಿಯನ್ನು, ಅಂದರೆ ತನ್ನ ಮರಣದಿಂದ ನಮ್ಮ ಮರಣ ತನ್ನ ಮೇಲೆ ತೆಗೆದುಕೊಂಡು ತನ್ನ ಮರಣದಿಂದ, ಅಂದರೆ ಮರಣಾಧಿಕಾರಿಯನ್ನು ಅಡಗಿಸಿ ಬಿಡುವುದಕ್ಕೂ, ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದುದ್ದಕ್ಕೂ, ಮರಣ ಭಯದ ದೆಸೆಯಿಂದ 15ನೇ ವಾಕ್ಯ, ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗೆ ಇದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. 16ನೇ ವಾಕ್ಯ, ಆತನು ದೇವದೂತರನ್ನು ಹಿಡಿಯ ಬಂದವನೆಂದು ಬರೆದಿಲ್ಲ, ಅಬ್ರಹಾಮನ ಸಂತತಿಯನ್ನು ಕೈ ಹಿಡಿದಿದ್ದಾನೆ ಅಷ್ಟೇ. 17ನೇ ವಾಕ್ಯ, 17th ವರ್ಡ್. ಆದುದರಿಂದ ಆತನು ಎಲ್ಲ ವಿಷಯಗಳಲ್ಲಿ ತನ್ನ ಸಹೋದರರಿಗೆ ಸಮಾನವಾಗಬೇಕಾಗಿ ಬಂತು. ಹೀಗೆ ಆತನು ಜನರ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ದೇವರ ಕಾರ್ಯಗಳಲ್ಲಿ ಕರುಣೆಯೂ ನಂಬಿಕೆಯೂ ಉಳ್ಳ ಮಹಾಯಾಜಕನಾದನು. 18ನೇ ವಾಕ್ಯ, ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಅದು ಪ್ರೇರೆ. ದೇವರು ಕೆರೂಬಿಯರ ಸೆರಾಫಿಯರ ಮಧ್ಯೆ 6 ರೆಕ್ಕೆಗಳಿಂದ 2 ರೆಕ್ಕೆ ಕಣ್ಣು ಮುಚ್ಚಿ, 2 ರೆಕ್ಕೆಗಳಿಂದ ಗಾಳಿಯಲ್ಲಿ ಹಾರಾಡುತ್ತಾ, 2 ರೆಕ್ಕೆಗಳಿಂದ ಕಾಲು ನೆಲಕ್ಕೆ ತಗಲದೆ 4 ಜೀವಿಗಳು, ಸಿಂಹದ ಮುಖ, ಮನುಷ್ಯ ಮುಖ, ಹೋರಿ ಮುಖ, ಗರುಡ ಮುಖ ಇರುವ ವ್ಯಕ್ತಿಗಳಿಂದ ಪರಿಶುದ್ಧನು 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 ಸೇನಾಧೀಶ್ವರನಾದ ಯೆಹೋವನು, ಸದಾ ಇರುವಾತನು, ಜೀವಿಸುವಾತನು, ಭೂಮಂಡಲವೆಲ್ಲ ಈತನ ಪ್ರಭಾವದಿಂದ, ಶಕ್ತಿಯಿಂದ, ಪವರಿಂದ ತುಂಬಿದೆ, ಪ್ರಸನ್ನತೆಯಿಂದ, ಚೈತನ್ಯದಿಂದ ಎಂದು ಕೊಂಡಾಟಕ್ಕೆ ಆ ಪಾತ್ರ ಆದ ದೇವರು ನಮ್ಮ ಮರಣವನ್ನು ತನ್ನ ಮೇಲೆ ತೆಗೆದುಕೊಂಡು ಸತ್ತು ಸೈತಾನನನ್ನು ಸೋಲಿಸಿದ ಪ್ರೇರೆ. ಹೌದು, ನಮ್ಮ ಪಾಪ ಯೇಸುವಿನ ಮೇಲೆ ತೆಗೆದುಕೊಂಡರೂ ಕೂಡ ಸೈತಾನ ಯೇಸುವನ್ನು ಹಿಡಿದಿಡಲಾಗಲಿಲ್ಲ ಸಮಾಧಿಯಲ್ಲಿ. ಕಾರಣ ಆತ ಪರಿಶುದ್ಧ. ನಮ್ಮ ಎಂಥ ಇಡೀ ಲೋಕದೆಲ್ಲ ಮಾನವರ ಪಾಪ ತೆಗೆದುಕೊಂಡರೂ ಕೂಡ ಯೇಸು ಪರಿಶುದ್ಧನೇ ಆಗಿರ್ತಾನೆ ಪ್ರೇರೆ. ಅಷ್ಟು ಬಿಳುಪಾದಲ್ಲಿ ಒಂದು ಚುಕ್ಕಿ ಇದ್ದರೆ ಅದು ಎದ್ದು ಕಾಣುತ್ತದೆ. ಆದರೆ ಯೇಸುವಿನಲ್ಲಿ ಎಷ್ಟನ್ನು ಹೊಲಸಾಕು ಅದು ಪರಿಶುದ್ಧ ಆಗುತ್ತದೆ ಎಂದರ್ಥ. ಹೌದು, ಕಾರಣ ಮಿತಿ ಇಲ್ಲದ ಪರಿಶುದ್ಧನು, ಪರಿಶುದ್ಧತೆಗೆ ಪೂರ್ಣನು. ಹೌದು ಪ್ರೇರೆ. ಯೇಸುವಿನ ಪರಿಶುದ್ಧತೆಯಲ್ಲಿ ಅಶುದ್ಧತೆ ಕಾರ್ಯ ಮಾಡುವುದಿಲ್ಲ, ಕಾಣುವುದಿಲ್ಲ. ಆದ್ದರಿಂದ ಯೇಸು ನಿನ್ನಲ್ಲಿರುವಾಗ ನೀನು ಬೆಳಕಾಗುತ್ತೆ. ಯಾರಿಗೆ ಕ್ರಿಸ್ತಾತ್ಮ ಇದ್ದಾನೋ ಕ್ರಿಸ್ತನವನು. ಕ್ರಿಸ್ತಾತ್ಮ ಯಾರಿಗಿಲ್ಲ, ಅವರು ಕ್ರಿಸ್ತನವರಲ್ಲ. ಯಾರಾದರೂ ಕ್ರಿಸ್ತ ಯೇಸುವಿನಲ್ಲಿ ಒಂದಾದರೆ ಅವರು ನೂತನ ಸೃಷ್ಟಿಯಾಗುತ್ತಾರೆ, ಹಳೆಯದೆಲ್ಲ ಅಳಿದು ಹೋಗಿ ಹೊಸದಿದು ಜನ್ಮ ತಳೆಯುತ್ತದೆ. ಇದೆಲ್ಲ ಆಗುವುದು ದೇವರಿಂದ. ಅದು ಪ್ರೇರೆ. ಅದರಿಂದ ನೀತಿವಂತನು ಒಬ್ಬನು ಇಲ್ಲ ಎಂದು ವಾಕ್ಯ ಹೇಳಿದಾಗಲೂ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡವರಾಗಿದ್ದಾರೆ ಎಂದು ಯೇಸುವಿನ ಬರೋಣದ ತನಕ ಆ ವಾಕ್ಯ ಇದ್ದರೂ ಹಳೆ ಒಡಂಬಡಿಕೆಯಲ್ಲಿ ಅನೇಕ ನೀತಿ ಕಾರ್ಯಗಳು
ದೇವರಾದುಕೊಂಡವರು ಮಾಡಿದರೂ ಕೂಡ ನಿಜವಾದ ನೀತಿ, ದೇವರಾದ ನೀತಿ, ವಾಕ್ಯವಾದ ದೇವರ ನೀತಿ, ಶಾಶ್ವತ ಜೀವವಾದ ದೇವರ ನೀತಿ ಭೂಮಿಗೆ ಬಂತು ಪ್ರೇರೆ. ಕ್ರಿಸ್ತ ಯೇಸುವಿನ ಸುರಿಸಿದ ರಕ್ತದಿಂದ ನಾವು ನೀತಿವಂತರಾದೆವು ಪ್ರೇರೆ. ಆತನ ರಕ್ತದಲ್ಲಿ ನಮ್ಮನ್ನು ತೊಳೆದನು. ದೇವರಿಗೆ ಶತ್ರುಗಳಾಗಿದ್ದ ನಮ್ಮನ್ನು ಯೇಸು ತನ್ನ ರಕ್ತದ ಮೂಲಕ ದೇವರಿಗೆ ಮಿತ್ರರನ್ನಾಗಿ ಸಂಧಾನ ಮಾಡಿದನು ಪ್ರೇರೆ. ಯೇಸುವಿನ ರಕ್ತವು ತೊಳೆಯಿತು ನಮ್ಮನ್ನು, ಸಮಸ್ತ ಪಾಪಗಳನ್ನು. ಇಂದಿಗೂ ಪ್ರವೇಶಿಸುತ್ತಿದೆ ಯೇಸು ರಕ್ತವು ಶಿಲುಬೆಯಲ್ಲಿ. ನನ್ನ ಬಳಿಗೆ ಬನ್ನಿರಿ, ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಾನು ದೀನನು, ಹೃದಯನು, ಸಾತ್ವಿಕನಾಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳಿರಿ, ಆಗ ನಿಮ್ಮ ಆತ್ಮಕ್ಕೆ ವಿಶ್ರಾಂತಿ ಸಿಗುವುದೆಂದಿದ್ದಾನೆ ಪ್ರೇರೆ. ಹೌದು, ಆ ಶಿಲುಬೆಯಲ್ಲಿ ಯೇಸುವಿನ ವಾಕ್ಯವನ್ನು ಸ್ವೀಕರಿಸಿ ಆತ ಹೇಳಿದಂತೆ ಕೇಳುವುದಾದರೆ ನಮಗೆ ವಿಶ್ರಾಂತಿ ಸಿಗುತ್ತದೆ ಪ್ರೇರೆ. ಹೌದು, ಹೀಗೆ ಇಲ್ಲಿ ನಾವು ಯಾಕೆ ಓದಿದ್ದೀವಿ ಅಂದರೆ ಇಬ್ರಿಯರಿಗಂತ 2ನೇ ಅಧ್ಯಾಯ 11ನೇ ವಾಕ್ಯದಿಂದ ಪವಿತ್ರ ಮಾಡುವಾತನಿಗೂ ಪವಿತ್ರ ಆಗುವವರೆಲ್ಲರೂ ಒಬ್ಬನೇ ತಂದೆ ಅಂತ ಪ್ರೇರೆ. ಯೇಸು ನಮ್ಮನ್ನು ಪವಿತ್ರ ಮಾಡುತ್ತಾನೆ, ದೇವಕುಮಾರ, ವಾಕ್ಯವಾದ ದೇವರ ಸ್ವರ. ನಮ್ಮನ್ನು ಪವಿತ್ರ ಮಾಡುವಾತನಿಗೂ ಪ್ರೇರೆ, ಪವಿತ್ರ ಮಾಡುವಾತನಿಗೂ ಪವಿತ್ರರಾಗುವವರೆಲ್ಲರಿಗೂ. ನಮಗೆ ಪವಿತ್ರ ಮಾಡುತ್ತಾನಲ್ಲ ಯೇಸು ಕ್ರಿಸ್ತ, ಆತಗ ಒಬ್ಬನೇ ದೇವರು, ನಮಗೂ ಒಬ್ಬರೇ ದೇವರು ಅಂತ ಪ್ರೇರೆ, ಒಬ್ಬನೇ ತಂದೆ. ಈ ಕಾರಣದಿಂದ ಪವಿತ್ರರಾದ ನಮ್ಮನ್ನು ಯೇಸು, ಪವಿತ್ರ ಮಾಡುವ ಯೇಸು ಸಹೋದರ ಎನ್ನುವುದಕ್ಕೆ ನಾಚಿಕೆ ಪಡಲಿಲ್ಲ ಅಂತ ಪ್ರೇರೆ. ಹೌದು, ನಾವು ಯೇಸುವಿನಿಂದ ಪವಿತ್ರರಾದರೆ ನಾವು ಯೇಸುವಿಗೆ ಸಹೋದರರಾಗುತ್ತೇವೆ ಎಂದು ಅರ್ಥ ಪ್ರೇರೆ. ಯೇಸುವಿನಂತೆ ದೇವರ ಮಕ್ಕಳಾಗುತ್ತೇವೆ. ಮತ್ತು ನಮಗೆ ಯೇಸು ದೇವರ ನಾಮ ಮಹಿಮೆಯನ್ನು ತಿಳಿಸುತ್ತಾನೆ. ಸಹೋದರರಿಗೆ ತಿಳಿಸುವೆ ನಿನ್ನ ನಾಮ ಮಹಿಮೆಯನ್ನು ಎಂದು ಹೇಳುತ್ತಿದ್ದಾನೆ. ಸಭಾ ಮಧ್ಯದಲ್ಲಿ ನಿನಗೆ ಸ್ತುತಿ ಪದಗಳನ್ನು ಆಡುವೇನೆ ಅಂತ ಹೇಳುತ್ತಿದ್ದಾನೆ. ಪರಿಶುದ್ಧಾತ್ಮ ಮೂಲಕ ನಾವು ಕೂಡ ದೇವರಿಗೆ ಸಭಾ ಮಧ್ಯದಲ್ಲಿ ಸ್ತುತಿ ಪದಗಳನ್ನು ಆಡುವಂತೆ ಮಾಡುತ್ತಾನೆ. ನಾನು ದೇವರ ಮೇಲೆ ಭರವಸೆಯಿಟ್ಟವನಾಗಿರೋ ಎಂತಲೂ ಯೇಸು ದೇವರ ಮೇಲೆ ಭರವಸೆಯಿಟ್ಟಿದ್ದ ಪ್ರೇರೆ. ದೇವರಾಗಿದ್ದ ನಮಗೆ ದೇವರ ಮೇಲೆ ಭರವಸೆಯಿಡಲು ಕಲಿಸಲು ದೇವಕುಮಾರನಾಗಿದ್ದನು. ಈಗೂ ನಾನು ದೇವರು ನನಗೆ ದಯಪಾಲಿಸಿದ ಮಕ್ಕಳು ಪ್ರೇರೆ. ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ನಾನು ದೇವಕುಮಾರನು, ದೇವರು ನನಗೆ ದಯಪಾಲಿಸಿದ ಮಕ್ಕಳು ಪ್ರೇರೆ. ಹೀಗೆ ಈ ಮಕ್ಕಳಿಗೋಸ್ಕರ ದೇವರು ನನಗೆ ದಯಪಾಲಿಸಿದ ಒಬ್ಬರಲ್ಲಿ ನಾಶವಾಗಬಾರದು, ನನಗೆ ಕೊಟ್ಟ ಕುರಿಗಳಲ್ಲಿ ಒಂದು ನಾಶವಾಗಬಾರದು ಎಂದು ನಮ್ಮ ಮರಣವನ್ನು ತನ್ನ ಮೇಲೆ ತೆಗೆದುಕೊಂಡು ಮರಣಾಧಿಕಾರಿಯನ್ನು ಸೋಲಿಸಿದ ಪ್ರೇರೆ. ಜೀವಮಾನದುದ್ದಕ್ಕೂ ಭಯದಲ್ಲಿ ದಾಸತ್ವರಾಗಿದ್ದ ಮನುಷ್ಯ ಕುಲವನ್ನು ಅಂದರೆ ಯೇಸುವಿನ ವಿಶ್ವಾಸವರನ್ನು ಬಿಡಿಸಿದನು. ಹೌದು ಪ್ರೇರೆ. ಮತ್ತು ಸೈತಾನನ್ನು ಅಡಗಿಸಿದ ಮರಣ ದೆಸೆಯಿಂದ ಜೀವಮಾನದಲ್ಲೆಲ್ಲ ದಾಸತ್ವದಿದ್ದ ನಮ್ಮನ್ನು ಬಿಡಿಸಿದ ಪ್ರೇರೆ. ನಮ್ಮಂತೆ ರಕ್ತ ಮಾಂಸಧಾರಿಯಾಗಿ ದೇವದೂತರನ್ನು ಹಿಡಿಯಲು ಬರಲಿಲ್ಲ, ಅಬ್ರಾಹ್ಮನಂಗೆ ವಿಶ್ವಾಸ ಇರುವ ನಮ್ಮನ್ನು ಹಿಡಿಯಲು ಬಂದ. ಹೌದು, ಆದ್ದರಿಂದ ಎಲ್ಲ ವಿಷಯಗಳಲ್ಲಿ ತನ್ನ ಸಹೋದರರಿಗೆ ನಮ್ಮಂತೆ ಮನುಷ್ಯರಂತೆ ದೇವರಲ್ಲಿ ವಿಶ್ವಾಸ ಇಟ್ಟವರಿಗೆ ಅವರಿಗೆ ಸಮಾನಾಗಬೇಕಾಗಿ ಬಂತು. ಹೀಗೆ ಆತನು ಜನರ ಪಾಪ ನಿವಾರಣಾರ್ಥವಾಗಿ ಯೇಸು ದೇವರ ಕಾರ್ಯಗಳಲ್ಲಿ ಕರುಣೆಯು ನಂಬಿಗಸ್ತವುಳ್ಳ ಮಹಾಯಾಜಕನಾದನು. ಜನರ ಪಾಪ ನಿವಾರಣಾರ್ಥವಾಗಿ ಹಳೆಯ ಒಡಂಬಡಿಕೆಯಲ್ಲಿ ಜನರ ಪಾಪ ನಿವಾರಣೆ ಮಾಡಬೇಕಂದ್ರೆ ಒಂದು ಪಶು ಪಕ್ಷಿ, ಒಂದು ಓತ ಅಥವಾ ಕುರಿ ಸಂಹಾರ ಅಂದರೆ ಬಲಿ ಕೊಡಬೇಕಾಗಿತ್ತು ಪ್ರೇರೆ. ಹೀಗೆ ಆ ಯಾಜಕರಂತೆ ಅವರು ಕರುಣೆಯು ನಂಬಿಕೆಯೂ ಉಳ್ಳ ಯಾಜಕರು ಆಗಿದ್ದಿಲ್ಲ ಆವಾಗಿನವರು. ಆದರೆ ಯೇಸು ನಿಜವಾದ ಯಾಜಕರನ್ನು ನಿರ್ಮಿಸಿದ ಮಹಾಯಾಜಕ, ಕರುಣೆಯುಳ್ಳ ನಂಬಿಕೆಯುಳ್ಳ ಯಾಜಕ ಪ್ರೇರೆ. ಆತನಲ್ಲಿ ಯೇಸುವಿನಲ್ಲಿ ವಿಶ್ವಾಸವಿಡುವ ಅಂದರೆ ದೇವಕುಮಾರನೆಂದು ಪಾಪಗಳನ್ನು ಕ್ಷಮಿಸಿ ಪರಿಶುದ್ಧಗೊಳಿಸಿ ದೇವರ ಮಕ್ಕಳ ಅಧಿಕಾರ ನೀಡುವಾತನೆಂದು ಮತ್ತು ನಾವು ಬೆಳಕಿನಲ್ಲಿ ನಡೆಯುವಂತೆ ಅನೇಕರನ್ನು ನಡೆಸುವ ಮಕ್ಕಳನ್ನಾಗಿ ಮಾರ್ಪಡಿಸುತ್ತಾನೆಂದು ವಿಶ್ವಾಸಿಸಿ ಆತನ ಜನರ ಪಾಪಗಳ ನಿವಾರಣೆ ಮಾಡುವುದಕ್ಕಾಗಿ ದೇವರ ಕಾರ್ಯಗಳಲ್ಲಿ ಕರುಣೆ ನಂಬಿಕೆ ಉಳ್ಳ ಮಹಾಯಾಜಕನಾದನು.
ಯೇಸು ತಾನೇ ಶೋಧಿಸಲ್ಪಟ್ಟ ಪ್ರೇರೆ. ನಮಗೆ ಪರಲೋಕದ ಬಳಿಗೆ, ತಂದೆ ಬಳಿಗೆ, ಪರಿಶುದ್ಧ ದೇವಲೋಕದ ಬಳಿಗೆ ದಾರಿ ಮಾಡಲು ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿದ. ಇವು ನಮಗೆ ಶೋಧಿಸಲ್ಪಡುವಾಗ ನಮಗೆ ಶಕ್ತಿ ನೀಡುತ್ತಾನೆ, ಶೋಧನೆಯಲ್ಲಿ ಸಹಾಯ ಮಾಡುತ್ತಾನೆ ಗೆಲ್ಲಲು. ಮತ್ತು ಬಾಧೆಯನ್ನು ಅನುಭವಿಸುವುದರಿಂದ ನಾವು ಕೂಡ ಬಾಧೆಯಲ್ಲಿ ತಾಳ್ಮೆಯಿಂದಿರಲು, ಗೆಲ್ಲಲು, ಬಾಧೆಯನ್ನು ಗೆಲ್ಲಲು, ಶೋಧಿಸಲ್ಪಡುವವರಿಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಪ್ರೇರೆ, ಇಂಥ ದೇವರಾದ ಕರ್ತನು ಪರಿಶುದ್ಧನು ರಕ್ತ ಮಾಂಸಗಳಲ್ಲಿ ಯೇಸು ಕ್ರಿಸ್ತನಾಗಿ ಬಂದನ ಪ್ರೇರೆ. ತನ್ನ ಮಹಿಮೆಯನ್ನು ತ್ಯಜಿಸಿ ದೇವರಿಗೆ ಸರಿಸಮಾನನಾಗಿರುವ ಸಿರಿ ಪದವಿಯನ್ನು ಬಿಡಲು ಒಲ್ಲೆ ಎಂದು ಎನ್ನದೆ ರಕ್ತ ಮಾಂಸದಲ್ಲಿ ದಾಸನ ಆಕಾರದಲ್ಲಿ ವಿಧೇಯನಾಗಿ ಬಂದ ಪ್ರೇರೆ. ಹೌದು, ಹೀಗೆ ನಾವು ಫಿಲಿಪ್ ಪತ್ರಿಕೆಯಲ್ಲಿ ನೋಡುತ್ತೇವೆ. ಫಿಲಿಪ್ ಪತ್ರಿಕೆ, ದ ಲೆಟರ್ ಆಫ್ ಫಿಲಿಪಿಯನ್ಸ್ chapter. Hallelujah. Thank you, Jesus. Praise to Jesus. Worship you, Lord. ಫಿಲಿಪಿ ಪತ್ರಿಕೆ 2ನೇ ಅಧ್ಯಾಯ 6ನೇ ವಾಕ್ಯ. ಲೆಟರ್ ಫಿಲಿಪಿಯನ್ಸ್ ಚಾಪ್ಟರ್ 2 ವರ್ಸ್ 6th ವರ್ಡ್. ಇಲ್ಲಿ ಓದುವುದಾದರೆ, ಆತನು ದೇವಸ್ವರೂಪನಾಗಿದ್ದರೂ ದೇವರಿಗೆ ಸಮಾನನಾಗಿರುವನೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದು ಎಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸಾದೃಶ್ಯನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗಿ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯನ್ನು ಮರಣವನ್ನು ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದ್ದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಹೀಗೆ ಯೇಸು ದೇವರಿಗೆ ಸರಿ ಸಮಾನವಾಗಿದ್ದರೂ ಕೂಡ ಅಮೂಲ್ಯ ಪದವಿ ಬಿಡಲೊಲ್ಲನೆಂದು ಎಣಿಸದೆ ದಾಸನ ರೂಪ ಧರಿಸಿಕೊಂಡು ಬಂದ ಪ್ರೇರೆ. ಮತ್ತು ತಂದೆಯಾದ ದೇವರಿಂದ ಎಲ್ಲ ಹೆಸರುಗಳಿಂದ ಶ್ರೇಷ್ಠ ಹೆಸರನ್ನು ಸ್ವರ್ಗ, ಮರ್ತ್ಯ, ಪಾತಾಳ ಜೀವರಾಶಿಗಳು ಎಲ್ಲರೂ ಯೇಸುವಿನ ಹೆಸರಿಗೆ ಎಂದೇ ಅಡ್ಡಬಿದ್ದು ದೇವರಿಗೆ ಮಹಿಮೆಯನ್ನು, ಸ್ತುತಿ, ಘನವನ್ನು ಸಲ್ಲಿಸಬೇಕು. ಡೈರೆಕ್ಟ್ ದೇವರಿಗೆ ಯಾರು ಸ್ತುತಿ, ಘನ, ಮಹಿಮೆ, ಪೂಜೆ, ಧನ್ಯವಾದ, ಆರಾಧನೆ, ವಂದನೆ ಸಲ್ಲಿಸಲು ಸಾಧ್ಯವಿಲ್ಲ. ಎಲ್ಲ ಹೆಸರುಗಳಿಗಿಂತ ಉನ್ನತ ಹೆಸರು ಆಕಾಶ ಭೂಮಿಯ ಕೆಳಗೆ, ಭೂಮಿಯ ಮೇಲೆ ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರು. ಬೇರೆ ಯಾವ ಹೆಸರಿನಿಂದ ರಕ್ಷಣೆ ಇಲ್ಲ. ಯೇಸು ಕ್ರಿಸ್ತ ಹೆಸರಿಗಿಂದ ಅಡ್ಡಬಿದ್ದು ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸಬೇಕು. ದೇವರೇ ಪರಲೋಕಕ್ಕೆ, ಸ್ವರ್ಗಕ್ಕೆ ಸೇರಿಸಿಕೊ ಯೇಸು ಕ್ರಿಸ್ತನ ಹೆಸರಿನಿಂದ ಅಡ್ಡಬಿದ್ದು ಬೇಡಿಕೊಳ್ಳಬೇಕಾಗಿದೆ. ಪ್ರೇರೆ ಪಶ್ಚಾತ್ತಾಪಟ್ಟು ಪಾಪಕ್ಕೆ ಮುಖರಾಗಿ ದೇವರಿಗೆ ಅಭಿಮುಖರಾಗಿ ಯಾವುದೇ ಕುಲ, ಭಾಷೆ, ವರ್ಣ, ಕುಲಗೋತ್ರದ ಜನಾಂಗಗಳಾಗಿರ್ಬೋದು. ಹೌದು ಪ್ರೇರೆ, ಹೀಗೆ ನರಕುಲದವರೆಲ್ಲರೂ ಪಾಪದಿಂದ ನರಕ ಪಾತ್ರರಾದರೂ ಕೂಡ ಆ ಹೊರಮುಕ್ತಿ ಮಾರ್ಗವನ್ನು ಅರಿಯದೆ ಅಲಿಯುತ್ತಿರುವಾಗ ಕರುಣೆಯಾದ ಯೇಸು ನಮ್ಮನ್ನು ಬಿಡಿಸಲು ಬಲಿಯಾದ ಪ್ರೇರೆ. ಹೀಗೆ ಕಾಣುವಂಥ ಸಮಸ್ತ ವಸ್ತು, ಆಕಾಶ, ತಾರೆ, ಚಂದ್ರ, ಸೂರ್ಯ, ಈ 3 ಲೋಕದೊಳಗಿರುವಂಥ ಈ ಒಂದು ಶ್ರೇಷ್ಠ ಸೃಷ್ಟಿಗಳೆಲ್ಲ ಈ ಯೇಸು ಕ್ರಿಸ್ತ ಎಂಬ ಕಾಣದ ದೇವರ ಕಾಣುವ ರೂಪನಾದ ರಕ್ಷಕನಾದ ದೇವರಿಗೆ ಸರಿ ಬರುವುದಿಲ್ಲ ಪ್ರೇರೆ. ಹೌದು, ಉತ್ತಮ ಭಾಗ್ಯಗಳನ್ನು ಹೊಂದುವುದಕ್ಕೆ ಎಲ್ಲಿ ಹೋದರೂ ಸಿಕ್ಕುವುದಿಲ್ಲ. ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಿರಿ. ಅಂದರೆ ದೇವರ ರಾಜ್ಯ ಅಂದರೆ ಪರಿಶುದ್ಧಾತ್ಮನ ಬೇಡಿಕೊಳ್ಳಬೇಕಾಗಿದೆ. ಬೇಡಿಕೊಳ್ಳಿರಿ, ಹುಡುಕಿರಿ, ತಟ್ಟಿರಿ. ಪಾಪಿಗಳಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥ ಕೊಡಬಲ್ಲವರಾದರೆ ಸ್ವರ್ಗದಲ್ಲಿರೋ ನಿಮ್ಮ ತಂದೆ ತನ್ನನ್ನು ಬೇಡಿಕೊಳ್ಳುವ ಮಕ್ಕಳಿಗೆ ಎಷ್ಟು ಒಳ್ಳೆಯ ವರವಾದ ಪರಿಶುದ್ಧ ಆತ್ಮನನ್ನೇ ಕೊಡಬಲ್ಲರು ಎಂದು ಯೇಸು ಕ್ರಿಸ್ತ ಪ್ರಭು ಹೇಳುತ್ತಿದ್ದಾನೆ. ಪವಿತ್ರಾತ್ಮ ಪ್ರಿಯ ದೇವರಾಜ್ಯ ಅಂದರೆ ಹೌದು, ಮತ್ತು ನೀತಿ ಅಂದರೆ
ದೇವರ ವಾಕ್ಯ ಪ್ರಕಾರ ಜೀವಿಸುವುದು ನೀತಿ. ದೇವರ ಆತ್ಮದಿಂದ ತುಂಬಿಕೊಳ್ಳುವುದು, ದೇವರ ರಾಜ್ಯದಲ್ಲಿ ಜೀವಿಸುವುದು. ಪ್ರಿಯರೇ, ಶಕ್ತಿಯಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ ಈ ಕಾರ್ಯ ನೆರವೇರುವುದು. ಯಾವ ಕಾರ್ಯ ಪ್ರಿಯರೇ? ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಜೀವಿಸೋ ಕಾರ್ಯ. ದೇವರನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ, ಯೇಸುವನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ, ಯೇಸು ತಂದೆಯಲ್ಲಿ ಬೇಡಿ ತನ್ನಂತೆ ಇರುವ ಬೇರೊಬ್ಬ ಪೋಷಕ ಸಹಾಯಕರನ್ನು ಕಳಿಸಿಕೊಡುತ್ತಾನೆ. ಆತನನ್ನು ಲೋಕವು ಕಾಣುವುದಿಲ್ಲ. ಲೋಕ ಅಂದರೆ ಕಣ್ಣಿನ ಶರೀರದ ಆಶೆ ಬದುಕುವ ಡಂಬ ಇರುವವರು. ನೀವು ಆತನನ್ನು ನೋಡುವಿರಿ. ಆತನು ನಿಮ್ಮೊಂದಿಗೂ ವಾಸ ಮಾಡುತ್ತಾನೆ, ನಿಮ್ಮೊಳಗೆ ವಾಸ ಮಾಡುತ್ತಾನೆ ಎಂದಿದ್ದಾನೆ. ಮುಂದೆ ಬರುವ ಸಂಗತಿಗಳು ತಿಳಿಸುತ್ತಾನೆ, ಸಮಗ್ರ ಸತ್ಯಕ್ಕೆ ಕರೆದೊಯ್ಯುತ್ತಾನೆ. ನಾನು ಹೇಳಿದ ಮಾತುಗಳನ್ನು ಆರಿಸಿ ತೆಗೆದು ನಿಮಗೆ ತಿಳಿಯಪಡಿಸುತ್ತಾನೆ. ನನ್ನನ್ನೇ ತಂದೆಯನ್ನೇ ಮಹಿಮೆಪಡಿಸುತ್ತಾನೆ. ನಾನು ಹೋಗಿ ಕಳಿಸಿಕೊಡುತ್ತೇನೆ ತಂದೆಯ ಬಳಿಯಿಂದ. ತಂದೆ ನನ್ನನ್ನು ನಂಬುವವರಿಗೆ ಮಾತು ಕೊಟ್ಟಿದ್ದಾನೆ, ಪರಿಶುದ್ಧಾತ್ಮ ಕೊಡುತ್ತೇನೆ ಎಂದು. ಹೌದು ಪ್ರಿಯ, ಪರಿಶುದ್ಧಾತ್ಮನು ಈ ಸೃಷ್ಟಿಯಲ್ಲಿ ಶ್ರೇಷ್ಠ ಶಕ್ತಿಯಾಗಿದ್ದಾನೆ. ದೇವಲೋಕದ ಶಕ್ತಿ ಮತ್ತು ದೇವರಾದ ವ್ಯಕ್ತಿಯಾಗಿದ್ದಾನೆ. ಆತನು ವಿಸ್ಮಯವಾಗಿದ್ದಾನೆ ಪ್ರಿಯರೇ. ಪರಿಶುದ್ಧಾತ್ಮನಂತೆ ಯಾವುದೂ ಇರುವುದಿಲ್ಲ. ಹೌದು ಪ್ರಿಯ, ಅದು ದೇವರ ವರವಾಗಿದೆ. ದೇವರೇ ಆಗಿದ್ದಾನೆ ಪರಿಶುದ್ಧಾತ್ಮ. ಹೌದು ಪ್ರಿಯರೇ, ಹೀಗೆ ಪರಿಶುದ್ಧಾತ್ಮ ನಿಮ್ಮ ಮೇಲೆ ಬಂದಾಗ ನೀವು ಬಲ ಹೊಂದುವಿರಿ ಎಂದು ಯೇಸು ಹೇಳುತ್ತಿದ್ದಾನೆ. ಲೋಕದ 4 ದಿಕ್ಕುಗಳಿಗೆ ಸಾಕ್ಷಿಯಾಗುತ್ತೀರಿ. ಯೇಸುವೆ ಮಾರ್ಗ, ಸತ್ಯ, ಜೀವ. ದೇವರ ಬಳಿಗೆ ಹೋಗಬೇಕೆಂದು ಇಷ್ಟಪಡುವವರಿಗೆ, ಪರಿಶುದ್ಧವಾಗಿ ಜೀವಿಸುವವರಿಗೆ, ದೇವಜ್ಞಾನ ನಿಜವಾದ ಜ್ಞಾನ ಎಂದು ಇಷ್ಟಪಡುವವರಿಗೆ, ಸಮಾಧಾನ ಜೀವ ಬೇಕಾದವರಿಗೆ. ಅದು ಪ್ರೇರೆ, ಹೀಗೆ ಪ್ರಭು ತನ್ನ ರಕ್ತ ಸುರಿಸಿ ಬೆಲೆ ಕೊಟ್ಟು ನಿತ್ಯ ಜೀವಕ್ಕಾಗಿ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಪ್ರಾಣ ಕೊಟ್ಟು ಜೀವದಿಂದ ಎದ್ದು ಮರಳಿ ಜೀವಕ್ಕೆ ಆತನ ವಿಶ್ವಾಸ ಇಡುವ ಭಕ್ತರ, ಶಿಷ್ಯರ, ಸೇವಕರ ಸಾಕುತ್ತಿದ್ದಾನೆ, ಗೆದ್ದಿದ್ದಾನೆ ಪ್ರೇರೆ, ಕಾಪಾಡಿದ್ದಾನೆ. ಹೌದು, ಹೀಗೆ ಕರ್ತನು ಪರಿಶುದ್ಧನು ಎಂದು ನೋಡುತ್ತೇವೆ. ಪರಿಶುದ್ಧತೆಗೆ ವಿರೋಧವಾಗಿ ಸೈತಾನನು ಕೆಲಸ ಮಾಡುತ್ತಾನೆ ಪ್ರೇರೆ. ಯೇಸುವನ್ನು ಪಾಪದಲ್ಲಿ ಸಿಕ್ಕಿಸಲು ಸೈತಾನನು ಪ್ರಯತ್ನಿಸಿದ. ಯೇಸು ದೀಕ್ಷಾ ಸ್ನಾನ ಆದ ನಂತರ 40 ದಿವಸ ಪರಿಶುದ್ಧಾತ್ಮ ದೇವರು ಯೇಸುವನ್ನು ಅರಣ್ಯಕ್ಕೆ ಕರೆದೊಯ್ಯುತ್ತಾನೆ. ಅಡವಿಯಲ್ಲಿ ಅಲ್ಲಿ ಪ್ರಾಣಿಗಳೊಂದಿಗೆ 40 ಹಗಲು ರಾತ್ರಿ ಯೇಸು ಕಳೆಯುತ್ತಾನೆ ಉಪವಾಸದಿಂದ. ಸೈತಾನ ಶೋಧಿಸುತ್ತಾನೆ ಅಲ್ಲಿ. ಹೌದು ಪ್ರೇರೆ, ಪರಿಶುದ್ಧವಾಗಿ ಜೀವಿಸಲು ಪ್ರಯತ್ನಿಸಿದಾಗ ಅಥವಾ ಸಫಲರಾದಾಗ, ಸೈತಾನ ಶೋಧಿಸಿದ ನಂತರವೇ ಸಫಲರಾಗುತ್ತೇವೆ ಪ್ರೇರೆ. ಹೌದು, ಹೀಗೆ ನಮಗೆ ಬರುವ ಆ ಪರಿಶುದ್ಧತೆಯ ಆ ಶೋಧನೆಯಲ್ಲಿ ಸೈತಾನ ಪಾಪದಲ್ಲಿ ಸಿಕ್ಕಿಸಲು ಪ್ರಯತ್ನಿಸಿದಾಗ ಯೇಸುವಿನಂತೆ ಗೆಲ್ಲೋಣ ಪ್ರೇರೆ ಅಂತ ಗೆಲುವು ದೇವರಾದ ಕರ್ತನು ಪರಿಶುದ್ಧನು ನಮಗೆ ನೀಡುತ್ತಾನೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಬನ್ನಿ ಪ್ರೇರೆ, ಪ್ರಾರ್ಥನೆ ಮಾಡಿ ಈ ವಾಕ್ಯ ಭಾಗವನ್ನು ಮುಕ್ತಾಯ ಮಾಡೋಣ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆ, ಸರ್ವಶಕ್ತನಾದ ದೇವರೇ, ಪರಿಶುದ್ಧನೇ, 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 ನೀನು ಪರಿಶುದ್ಧನಾಗಿರುವುದರಿಂದ ನಾವು ಪರಿಶುದ್ಧರಾಗಿರಬೇಕೆಂದು ಹೇಳಿದಾತನೇ. ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ಕಾಣುವುದಿಲ್ಲ ಎಂದು ಪವಿತ್ರ ಗ್ರಂಥದಲ್ಲಿ ಬರೆಸಿದ ಪ್ರಭು ಆತ್ಮನೇ. ಹೌದು ತಂದೆ, ನೀವು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ಭೂಲೋಕವೆಲ್ಲ, ಪರಲೋಕವೆಲ್ಲ, ಪಾತಾಳವೆಲ್ಲ ನಿಮ್ಮ ಮಹಿಮೆಯಿಂದ ತುಂಬಿದೆ ಪ್ರಭುವೆ. ಆಶೀರ್ವದಿಸಲು, ನಮ್ಮ ಪ್ರಾರ್ಥನೆ ಆಲಿಸಲು, ನಮ್ಮನ್ನು ಶಿಕ್ಷಿಸಲು ಎಲ್ಲ ಸಮಸ್ತವಾಗಿದ್ದೀರಿ ತಂದೆ. ದೇವ, ನಾವು ನಿಮಗೆ ವಿರೋಧವಾಗಿ ಕಾರ್ಯ ಮಾಡದೆ, ಸೈತಾನ ಯಾವ ಕುಯುಕ್ತಿಗೂ ಸೋತು ಹೋಗದೆ, ಪರಿಶುದ್ಧಾತ್ಮನ ಸಹಾಯ, ಶಕ್ತಿ, ಜ್ಞಾನದಿಂದ, ನೇತ್ರಗಳಿಂದ, ಅಭಿಷೇಕದಿಂದ ಆತನ ನೊಗಗಳನ್ನು ಮುರಿದು, ಆತನ ಆಶಾಪಾಶಗಳನ್ನು ಮುರಿದು ಸುಟ್ಟಾಕಿ ಪರಿಶುದ್ಧತೆ
ಅಲಂಕಾರದೊಂದಿಗೆ ನಿಮ್ಮ ರಾಜ್ಯ ಮಾರ್ಗದಲ್ಲಿ ನೀತಿಯ ಜೀವಿತದಲ್ಲಿ ಜೀವಿಸುವಂತೆ ಈ ವಾಕ್ಯ ಭಾಗ ನೀ ಕೇಳಿದ ಪ್ರತಿಯೊಬ್ಬ ಮಕ್ಕಳಾದ ನಮ್ಮೆಲ್ಲರಿಗೆ ಸಹಾಯವಾಗುವಂತೆ ಅನುಗ್ರಹಿಸಬೇಕೆಂದು ಹೀಗೆ ಮಾಡಿ ತಂದೆ, ಭೂತ ವರ್ತಮಾನ ಭವಿಷ್ಯತ್ ಕಾಲಗಳಲ್ಲಿರುವ ಸರ್ವಶಕ್ತಿನೇ, ಆದಿ ಅಂತ್ಯವಾದ ದೇವರೇ, ದಹಿಸುವ ಅಗ್ನಿಯೇ, ಈ ವರ್ತಮಾನ ಕಾಲದಲ್ಲಿ ದೇವ, ಭವಿಷ್ಯತ್ ಕಾಲದಲ್ಲಿ ನಿಮ್ಮನ್ನು ಸೇರಲು, ನಿಮ್ಮ ಮಹಿಮಾ ರಾಜ್ಯದಲ್ಲಿ ನಿಮ್ಮನ್ನು ಕೊಂಡಾಡಲು ಸೆರಾಫಿಗಳಂತೆ ಹಗಲಿರುಳು ವಿಶ್ರಮಿಸಿಕೊಳ್ಳದೆ ಮಹಾ ಚೈತನ್ಯದೊಂದಿಗೆ ಮಹಿಮ ಶರೀರದೊಂದಿಗೆ ಈ ವರ್ತಮಾನ ಕಾಲದಲ್ಲಿ ನಮ್ಮೆಲ್ಲರನ್ನು ಅನುಗ್ರಹಿಸುತ್ತಾ ನಿಮ್ಮ ಪವಿತ್ರಾತ್ಮನಿಂದ ಪರಿಶುದ್ಧ ಲೋಕದ ಕಡೆಗೆ ನಮ್ಮನ್ನು ಪ್ರಯಾಣ ಮಾಡಿಸಬೇಕೆಂದು ನಮಗೆ ಅಂಟಿರುವ ಎಲ್ಲ ಧೂಳನ್ನು ನಜರೇತ ಯೇಸು ಕ್ರಿಸ್ತನಾದ ಜಾಡಿಸುತ್ತಾ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೆನ್ ಆ್ಯಂಡ್ ಆಮೆನ್. ಹೌದು ಪ್ರೇರೆ, ಸೇನಾಧೀಶ್ವರನಾದ ಯೆಹೋವನು, ತಂದೆಯಾದ ದೇವರು, ಯೇಸು ಕ್ರಿಸ್ತನು, ಆ ಪರಿಶುದ್ಧ ಆತ್ಮಸ್ವರೂಪ ದೇವರು, ಏಕದೇವರು, ಪರಿಶುದ್ಧನು 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 ಪ್ರೇರೆ 3 ಸಾರಿ ಯಾಕೆ ಪರಿಶುದ್ಧನು ಪರಿಶುದ್ಧ ಪರಿಶುದ್ಧ ಎಂದು ಹೇಳಲ್ಪಡುತ್ತಿದೆ ಅಂದರೆ 3 ದೇವರ ತ್ರೇಕ ದೇವರ ಸಂಖ್ಯೆ ಪ್ರೇರೆ. ಆತನನ್ನು ಎಷ್ಟು ಹೊಗಳಿದರು, ಹಗಲು ರಾತ್ರಿ ಹೊಗಳುತ್ತಿದ್ದಾರೆ. ಹೌದು ಪ್ರೇರೆ, 3 ಸಾರಿ ಹೊಗಳಿದಾಗ ಅದು ಖಚಿತ ಎಂದು ಇನ್ನೊಂದು ಅರ್ಥ ಪ್ರೇರೆ. ಹೌದು, ಹೀಗೆ ನಾವು ನರಕದ ಶಿಕ್ಷೆಗೆ ಗುರಿಯಾಗದಂತೆ ಪ್ರಭು ನಮ್ಮನ್ನು ಕರುಣಿಸಿ ತನ್ನ ಪ್ರಾಣ ಕೊಟ್ಟು ರಕ್ಷಿಸಿದ್ದಾನೆ ಪ್ರೇರೆ. ತಂದೆ ಸಮ್ಮುಖದಳು ನಿಂತು ಮಧ್ಯಸ್ಥನಾಗಿ ಪ್ರಾರ್ಥನೆ ಮಾಡುತ್ತಿದ್ದಾನೆ ಮತ್ತು ಇಂತೆಗೆ ಜೀವಿಸಲು ಬದುಕಲು ತಂದೆಯ ಆತ್ಮನನ್ನು ಯೇಸು ದಯಪಾಲಿಸಿದ್ದಾನೆ. ತನ್ನ ಆತ್ಮ ಯೇಸುವಿನ ಆತ್ಮ ನಿತ್ಯವೂ ನಮ್ಮನ್ನು ನೆಲೆಗೊಂಡಿರುವಂತೆ ಮುಕ್ತಿಗೆ ಆ ನಿತ್ಯಾತ್ಮ ನಮ್ಮನ್ನು ನಡೆಸುತ್ತಾನೆ ಪ್ರೇರೆ. ಅಂತ ಕೃಪೆ ಪರಿಶುದ್ಧ 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 ತಂದೆ ದೇವರು ನಮ್ಮೆಲ್ಲರಿಗೆ ಅನುಗ್ರಹಿಸಲಿ. ಆಮೇನ್, ಆಮೇನ್. ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತಾರ ಭೇಟಿಯನ್ನು ಪ್ರೇರೆ. ಅಲ್ಲಿವರೆಗೆ ತಂದೆಯಾದ ದೇವರ ಮಹಾಪ್ರೀತಿ, ಯೇಸು ಕ್ರಿಸ್ತನ ಮಹಾಕೃಪೆ, ದೇವರ ಪರಿಶುದ್ಧಾತ್ಮನ ಮಹಾ ದಿವ್ಯ ಸನ್ನಿಧಿ, ಶುದ್ಧ ಹೃದಯ, ಚೈತನ್ಯ, ಪಾಪ ಕ್ಷಮಾಪಣೆ, ದೇವರ ಜೀವ, ಮಾರ್ಗದರ್ಶನ, ಕಟಾಕ್ಷ, ಬೋಧನೆ, ವರಫಲ, ಆಯುಧ, ಪ್ರಾರ್ಥನೆ, ವಿಶ್ವಾಸ, ಪರಿಶುದ್ಧ ಸಾಕ್ಷಿ ಜೀವಿತ ನಮ್ಮೆಲ್ಲರೊಂದಿಗಿರಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ನಮಗೆಲ್ಲ ನಿನ್ನ ಕೃಪೆಯು, ನೀನೇ ನನ್ನ ಜೀವ, ನೀನೇ ನಮ್ಮ ಸತ್ಯ, ನೀನೇ ನಮ್ಮ ಮಾರ್ಗವಯ್ಯ ಏಸಯ್ಯ. ನೀನೇ ನಮ್ಮ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿರುವೆವು. ಆಮೇನ್.